measure of smaller equal size. For example, 5 by 12 represents 5 counts of a smaller 5 counts of smaller unit 1 by 12. ಸ್ಮಾಲರ್ ಯೂನಿಟ್ ಇರೋದು 1/12 ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನು? ಸ್ಮಾಲರ್ ಯೂನಿಟ್. ಸೊ 1/12 ಆಫ್ ಎ ಹೋಲ್ ಅಂತಂದ್ರೆ ಏನು ಹೇಳಿ? ಹೋಲ್ ಯೂನಿಟ್ ಡಿವೈಡೆಡ್ ಇಂಟು 12 ಈಕ್ವಲ್ ಪಾರ್ಟ್ಸ್. ಅದು 12 ಈಕ್ವಲ್ ಪಾರ್ಟ್ಸ್. ಇಟ್ ಈಸ್ ರೆಪ್ರೆಸೆಂಟೆಡ್ ಆ್ಯಸ್, ಮುಂಚೆ ಸುಮ್ಮನೆ ನಿಮ್ಗೆ ಐಡಿಯಾ ಹೇಳಿದೆ, ಈಗ ಇಲ್ಲಿ ನೋಟ್ಸ್ ಇದು. ಇಟ್ ಈಸ್ ರೆಪ್ರೆಸೆಂಟೆಡ್ ಆ್ಯಸ್ 5 by 5 of 1 by 12 implies 5 by 12, where this is numerator, this is denominator, this is fraction bar. This is fraction bar. ಸೊ ಈಗ ಇದೊಂಥರ ಹೊಸ ಸಿಂಬಲಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಮಾಲರ್ ಮೆಷರ್ಸ್. ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ವಾಟ್? ಮೆಷರ್ಸ್ ಸ್ಮಾಲರ್ ದ್ಯಾನ್ ದಿ ಹೋಲ್. ಫ್ರ್ಯಾಕ್ಷನ್ ಗಿವ್ಸ್ ದಿ ಮೆಷರ್ಸ್ ಸ್ಮಾಲರ್ ದ್ಯಾನ್ ದಿ ಹೋಲ್. ತುಂಬ ಆ್ಯಕ್ಯುರೇಟ್ ಆಗಬೇಕು ಅಂದರೆ ಒಂದು ಯಾವುದೋ ಯೂನಿಟ್ನ 1000 ಪಾರ್ಟ್ಸ್ ಮಾಡಿಬಿಡೋದು. ಗೊತ್ತಾಯ್ತಾ? ಸೊ ಹಾಗಾಗಿ ನೀವೆಲ್ಲ ಇರೋದು ಇವಾಗ ನ್ಯಾನೋಮೀಟರ್, ಮಿಲಿಮೀಟರ್ ಎಲ್ಲ ಕೇಳಿದಿರಲ್ಲ. ಮೀಟ್ರ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಇದ್ದರೆ ಅದಕ್ಕಿಂತ ಜಾಸ್ತಿ ಇರೋದೆಲ್ಲ ಕಿಲೋಮೀಟ್ರ್ಗಳು, ಅದಕ್ಕಿಂತ ಕಮ್ಮಿ ಇರೋದೆಲ್ಲ ಸೆಂಟಿಮೀಟ್ರು, ಮಿಲಿಮೀಟ್ರು. ಆಯಿತಾ? ಆಮೇಲೆ ಹಾಗೆ ಕೆಳಗಡೆ ಹೋಗ್ತಾ ನ್ಯಾನೋಮೀಟ್ರ್ ಅಂದರೆ 10⁻⁻⁹ ಅಂದರೆ ಒಂದ್ರ ಮುಂದೆ 9 ಸಂಖ್ಯೆ ಹಾಕಿ ಡಿವೈಡ್ ಮಾಡಿದ್ರೆ ಬರೋ ಸ್ಮಾಲರ್ ಯೂನಿಟ್ಟು. ಅದಕ್ಕೆಲ್ಲ ಮೈಕ್ರೋಸ್ಕೋಪ್ ಬೇಕು ನೋಡೋಕ್ಕೆ. ಆ ಥರ. ಸೊ ಅಂಥದ್ದನ್ನೆಲ್ಲ ಮೆಷರ್ಮೆಂಟನ್ನು ನಾವು ಹ್ಯಾಂಡಲ್ ಮಾಡೋದಕ್ಕೆ ಏನು ಉಪಯೋಗಿಸ್ತೀವಿ? ವಿ ಯೂಸ್ ದಿ ಕಾನ್ಸೆಪ್ಟ್ ಆಫ್ ಫ್ರ್ಯಾಕ್ಷನ್. ಓಕೆ. ಸೊ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಮಾಡಬೇಕಾದ್ರೆ ಫಸ್ಟು ಈ ಫ್ರ್ಯಾಕ್ಷನಲ್ಲಿ ಒಂದು ಇಂಪಾರ್ಟೆಂಟ್ ಆಪರೇಷನ್ ಇದೆ. ಏನು ಆಪರೇಷನ್ ಇದೆ ನೋಡಿ ಇಲ್ಲಿ? ದೆರ್ ಇಸ್ ಎ ಡಿವಿಷನ್ ಆಪರೇಷನ್. ಯೂನಿಟ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 12. ಸೋ ಮೆನಿ ಕೌಂಟ್ಸ್ ಆಫ್ ದಟ್ ಯೂನಿಟ್ ಅಂದ ತಕ್ಷಣ 5 ಬಂದಿದೆ. ಸೊ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂತಿದೆ. ಇಲ್ಲಿ ನಾವು ಅದನ್ನು ಡಿವಿಡೆಂಡ್ ಡಿವಿಸರ್ ಅಂತ ಕಳೀತಾ ಇಲ್ಲ. ಡಿವಿಷನ್ ಆಪರೇಷನ್ ಮಾಡಬೇಕಾದ್ರೆ ಡಿನಾಮಿನೇಟರ್ ಬಿಕಮ್ಸ್ ಡಿವಿಸರ್, ನ್ಯೂಮರೇಟರ್ ಬಿಕಮ್ಸ್ ಡಿವಿಡೆಂಡ್. ಓಕೆ, ಅದಿರುತ್ತೆ ಇಂಪಾರ್ಟೆಂಟ್. ಈಗ ಸಮ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಪ್ಪ ಅಂತಂತಂದರೆ, ನ್ಯೂಮರೇಟರ್ ಲೆಸ್ ದ್ಯಾನ್ ಡಿನಾಮಿನೇಟರ್ ಅದೊಂಥರ ಫ್ರ್ಯಾಕ್ಷನ್. ಇದನ್ನು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಯಾಕೆ ಹೇಳಿ? ಸ್ಮಾಲರ್ ಮೆಷರ್ ಅದು. ಇಟ್ ಈಸ್ ಕಾಲ್ಡ್ ಪ್ರಾಪರ್ ಫ್ರ್ಯಾಕ್ಷನ್ ಬಿಕಾಸ್ ಇಟ್ ರೆಪ್ರೆಸೆಂಟ್ಸ್ ಸ್ಮಾಲರ್ ಮೆಷರ್. ನ್ಯೂಮರೇಟರ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ ಆಗಿಬಿಟ್ರೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತದೆ. ಎಕ್ಸಾಂಪಲ್ 3/5 ಈಸ್ ಏನಿದು? ಪ್ರಾಪರ್ ಫ್ರ್ಯಾಕ್ಷನ್. ಅದೇ 5/3 ಮಾಡಿದ್ರೆ ಆ ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ, ಇಂಪ್ರಾಪರ್ ಅಂತ ಕರೆದ ತಕ್ಷಣ ಉಪಯೋಗ ಇಲ್ಲ ಅಂತಲ್ಲ. ಏನೋ ಮೆಷರ್ಮೆಂಟ್ ಮಾಡಬೇಕಾದ್ರೆ ಒಂದಿಷ್ಟು ಹೋಲ್ ಮೆಷರು ಇತ್ತು, ಒಂದು ಸ್ವಲ್ಪ ಫ್ರ್ಯಾಕ್ಷನಲ್ ಮೆಷರು ಇತ್ತು. ಸೊ ಟೋಟಲ್ ಮೆಷರ್ ಎಕ್ಸ್ಪ್ರೆಸ್ಡ್ ಆಸ್ ಎ ಫ್ರ್ಯಾಕ್ಷನ್ ಅಂತ. ಟೋಟಲ್ ಮೆಷರ್ ಎಕ್ಸ್ಪ್ರೆಸ್ಡ್ ಆಸ್ ಎ ಫ್ರ್ಯಾಕ್ಷನ್. ಈಗ ಮನೆಯಲ್ಲಿ
ಎಷ್ಟು ಬೇಕಪ್ಪ ಅಂತಂದರೆ 1.5 kg ಕೊಡಿ ಅಂತ ಕೇಳ್ತೀರಾ, 1/4 kg ಕೊಡಿ ಅಂತ ಕೇಳ್ತೀರಾ, ಹೌದಲ್ವಾ? 2.5 kg ಕೊಡಿ, ಈ ಥರದ್ದೆಲ್ಲ ಕೇಳಿರ್ತೀರಲ್ಲ. ಸೊ ಅಂದ್ರೇನಾಯಿತು, ಅರ್ಧ ಅನ್ನೋದೇನದು ಸ್ಮಾಲರ್ ಪಾರ್ಟ್, ಹಾಫ್ ಆಫ್ ದಿ ಹೋಲ್ ಅಂತ. ಅರ್ಧ ಅನ್ನೋದೇನು ಹೇಳಿ, ಹಾಫ್ ಆಫ್ ದಿ ಹೋಲ್. ಸೊ ಆ ಥರ ಬರುತ್ತೆ. ಇವಾಗ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈ 5/3 ಅನ್ನೋದನ್ನು ಡಿವೈಡ್ ಮಾಡಿದ್ರೆ ನಮಗೇನು ಬರುತ್ತೆ, 3 3, 5 3 ಅಂದರೆ 2. ಇದು ಮಾಡಿದಾಗ ಇದು ಹೋಲ್ ಪಾರ್ಟ್. ಏನಿದು ಹೋಲ್ ಪಾರ್ಟ್. ಇದೇನಿದು ಕೌಂಟ್ ಆಫ್ ಫ್ರ್ಯಾಕ್ಷನಲ್ ಪಾರ್ಟ್. ಕೌಂಟ್ ಆಫ್ ಇದೇನಿದು ಯಾವುದರಿಂದ ಡಿವೈಡ್ ಮಾಡ್ತಾ ಇದ್ದೀವೋ ಇದು ಡಿನಾಮಿನೇಟರ್. ಗೊತ್ತಾಯ್ತಾ? ಸೊ ಅಲ್ಲಿಗೆ ಇದನ್ನು ಹೆಂಗೆ ಬರಿತೀವಿ ಅಂತಂತಂದರೆ 1 ಹೋಲ್ ಪಾರ್ಟ್ ಪ್ಲಸ್ 2 counts ಆಫ್ ದಿ 1/3 ಫ್ರ್ಯಾಕ್ಷನ್ ಅಂತ. 2 counts ಆಫ್ 1/3 ಫ್ರ್ಯಾಕ್ಷನ್ ಅಂತ. ಗೊತ್ತಾಯ್ತಾ? ಇದನ್ನು ಸಿಂಪಲ್ಲಾಗಿ ನಾವು ಹೆಂಗೆ ಬರಿತೀವಿ ಅಂತಂತಂದರೆ 1/2 ಅಂತ ಬರಿತೀವಿ. ಏನಂತ ಬರಿತೀವಿ? 1/2. ಸೊ ಇದು ಹೋಲ್ ಪಾರ್ಟು. ಯಾವುದು? ಇದು ಪಕ್ಕದಲ್ಲಿ ಬರೆದಿರೋದು. ಇದೇನಿದು? ಇದು ಫ್ರ್ಯಾಕ್ಷನಲ್ ಪಾರ್ಟು. ಇದು ಫ್ರ್ಯಾಕ್ಷನಲ್ ಪಾರ್ಟ್. ಸೊ ಹೋಲ್ ಪಾರ್ಟು ಫ್ರ್ಯಾಕ್ಷನಲ್ ಪಾರ್ಟು ಮಿಕ್ಸ್ ಆಗಿರೋದಕ್ಕೆ 1/2/3 ವಿತ್ ಬೋತ್ ಹೋಲ್ ಪಾರ್ಟ್ ಆ್ಯಂಡ್ ಫ್ರ್ಯಾಕ್ಷನಲ್ ಪಾರ್ಟ್. ಇದೆಲ್ಲ ನಾನು ಆನ್ಲೈನ್ ಕ್ಲಾಸಲ್ಲಿ ಹೇಳಿದ್ದೆ. ಈಗ ಮತ್ತೆ ಸುಮಾರು ಜನ ಕ್ಲಾಸಿಗೆ ಜಾಸ್ತಿ ಬಂದಿಲ್ಲ, ಲಾಸ್ಟಲ್ಲಿ ಸೇರಿದ್ರು, ಆಮೇಲೆ ಇಲ್ಲಿ ಬಂದು ನಿದ್ದೆ ಮಾಡ್ತಾರೆ ಅಂತ ತಂದ್ಬಿಟ್ಟು ಚೂರು ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ? ಹಾಂ, ಇದೆಲ್ಲ ನಿಮಗೆ ಆವಾಗ ಆನ್ಲೈನ್ ಕ್ಲಾಸಿಗೆ ನೋಟ್ಸ್ ಕೊಟ್ಟಿತ್ತಲ್ಲ, ಅದರಲ್ಲೆಲ್ಲ ಇರುತ್ತೆ, ಒಂದು ಸತಿ ನೋಡ್ಕೊಳ್ಳಿ. ಟು ಕನ್ವರ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಟು ಇಂಪ್ರಾಪರ್ ಫ್ರ್ಯಾಕ್ಷನ್ ಹೆಂಗೆ ಮಾಡ್ತೀವಿ ನೋಡಿ. ಇಲ್ಲಿ ನ್ಯೂಮರೇಟರ್ ಈಕ್ವಲ್ಸ್, ಇದು ನೋಡಿ ಇಲ್ಲಿ 1/2 ಈಕ್ವಲ್ಸ್ 3 3 ಪ್ಲಸ್ 2/3. ನೋಡಿ ಇಲ್ಲಿ ಇದೇನಿದು ಡಿನಾಮಿನೇಟರು. ಇದೇನಿದೆ ಹೇಳಿ? ಹೋಲ್ ಪಾರ್ಟು. ಇದು ಹಿಂದೇನಿದು ಫ್ರ್ಯಾಕ್ಷನ್ ನ್ಯೂಮರಲ್, ಫ್ರ್ಯಾಕ್ಷನ್ ನ್ಯೂಮರೇಟರ್. ಇದು ಡಿನಾಮಿನೇಟರ್. ಸೊ ಈಗ ಫಾರ್ ಎಕ್ಸಾಂಪಲ್ 3/5/8 ಅಂತಂದ್ರೆ ಏನು ಹೇಳಿ? ಈಗ 3/5/8 ಅಂದ್ರೆ ಹೆಂಗೆ ಬರೀತಾರೆ ನೋಡಿ. ಎಷ್ಟು ಗೊತ್ತಾಯ್ತಾ? ಇದೆಷ್ಟಾಯ್ತು? ಇದು 5/3. ಸೊ ವಾಪಸ್ ಮಾಡ್ಬೇಕಾದ್ರೆ ಹೆಂಗೆ ಅಂತ ತೋರಿಸಿದ್ದೀನಿ. ಇಲ್ಲಿ ಡಿವೈಡ್ ಮಾಡಿ ಕೋಶೆಂಟ್ ಕಂಡುಹಿಡಿಯೋದು. ಕೋಶೆಂಟನೇ ಹೋಲ್ ಪಾರ್ಟು, ಕೋಶೆಂಟು ಹೋಲ್ ಪಾರ್ಟು, ರಿಮೈಂಡರು ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ದಿ ಸ್ಮಾಲರ್ ಮೆಷರ್, ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ದಿ ಸ್ಮಾಲರ್ ಮೆಷರ್. ಯಾವುದರಿಂದ ಡಿವೈಡ್ ಮಾಡಿರ್ತೀರೋ ಅದನ್ನೇ ಡಿನಾಮಿನೇಟರ್, ಅದೇ ಡಿನಾಮಿನೇಟರ್. ಗೊತ್ತಾಯ್ತಲ್ವ ಇದು? ಸೊ ಇದು ಫಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟು. ಆಮೇಲೆ ಯಾವ್ಯಾವ್ದು ಬರ್ಕೊಂಡ್ವಿ ನಾವು ಪ್ರಾಪರ್ಟೀಸಲ್ಲಿ? ನ್ಯೂಮರೇಟರ್ ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು ಅಂತ ಹಾಕ್ಕೊಂಡ್ವಿ, ಇಂಪ್ರಾಪರ್ ಫ್ರ್ಯಾಕ್ಷನ್ ಹಾಕ್ಕೊಂಡ್ವಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಹಾಕ್ಕೊಂಡ್ವಿ, ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರ್ ಫ್ರ್ಯಾಕ್ಷನ್ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ. ಈಗ ಎ ಫ್ರ್ಯಾಕ್ಷನ್ ವ್ಯಾಲ್ಯೂ ವಿಲ್ ನಾಟ್ ಬಿ ಚೇಂಜ್ಡ್ ಇಫ್ ಯು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ದಿ ಸೇಮ್ ನಂಬರ್. ಇಫ್ ಯು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ದಿ ಸೇಮ್ ನಂಬರ್. ಗೊತ್ತಾಯ್ತಾ? ಸೊ ಇದಕ್ಕೆ ನಾವೇನು ನೋಡಿ, ಈಗ ಸೇಮ್ ನಂಬರಿಂದ ನ್ಯೂಮರೇಟರ್ನ ಡಿವೈಡ್ ಮಾಡಿದ್ರೆ ಇದು 3 ಇಂಟು 2 ಮಲ್ಟಿಪ್ಲೈ ಮಾಡಿದಾಗೆ, ಹಾಗೇನೇ 2 ಇಂದ ಮಲ್ಟಿಪ್ಲೈ ಮಾಡೋದು. ಓಕೆ? ಸೊ ಇಲ್ಲಿ ನಾವು ಒಂದು ರೂಲ್ ಆಫ್ ಮಲ್ಟಿಪ್ಲಿಕೇಶನ್ ಬರೆದಿದ್ದೀವಿ. ಏನು ಬರೆದಿದ್ದೀವಿ ಅಂತಂತಂದರೆ, ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನಲ್ ನಂಬರ್
ಈಕ್ವಲ್ಸ್ ಪ್ರಾಡಕ್ಟ್ ಆಫ್ ನ್ಯೂಮರೇಟರ್ ಬೈ ಪ್ರಾಡಕ್ಟ್ ಆಫ್ ಡಿನಾಮಿನೇಟರ್ ಅಂತ. ಏನು ಹೇಳಿ? ಪ್ರಾಡಕ್ಟ್ ಆಫ್ ನ್ಯೂಮರೇಟರ್ ಬೈ, ಇದು ರೂಲ್ಸ್ ಫಾರ್ ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿನಲ್ಲಿ. ಸೊ ಅಂದರೆ ಏನು ಹೇಳಿ ನಮಗೆ? ಎಕ್ಸಾಂಪಲ್ 2/3 ಇಂಟು 4/5 ಅಂತಿದ್ರೆ ಏನು ಮಾಡ್ಬೇಕು ನಾವು? ಪ್ರಾಡಕ್ಟ್ ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ ಪ್ರಾಡಕ್ಟ್ ಆಫ್ ಡಿನಾಮಿನೇಟರ್ 8/10. ಗೊತ್ತಾಯ್ತಾ? ಸೊ ಎರಡು ಫ್ರ್ಯಾಕ್ಷನನ್ನು ಮಲ್ಟಿಪ್ಲೈ ಮಾಡೋದು ಹೀಗೆ ಅಂತ ಅಂದ್ಕೊಂಡು. ಸೊ ಈ ಥರ ಮಾಡಿದಾಗ 3 ಇಂಟು 2/5 ಇಂಟು 2 ಆಗಿ ಎಷ್ಟಾಯಿತು ನೋಡಿ? ಇದು ಎಷ್ಟಾಯಿತು? 6/10. ಸೊ ಇನ್ ವ್ಯಾಲ್ಯೂ 3 counts of 1/5 fraction is same as 6 counts of 1/10 fraction ಅಂತ. ಗೊತ್ತಾಯ್ತಾ? ಸೊ ದ ವ್ಯಾಲ್ಯೂ ಡಸ್ ನಾಟ್ ಚೇಂಜ್ ಅಂತ. ಬಟ್ ಇದರಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಕೆಲಸ ಆಗಿರುತ್ತೆ. ಏನಾಗಿರುತ್ತೆ ಅಂತಂತಂದರೆ, ವಿ ನೌ ಹ್ಯಾವ್ ಟು ಲರ್ನ್ 2 ಇಂಪಾರ್ಟೆಂಟ್ ನಂಬರ್ಸ್, ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಅಂತ. ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್. ಓಕೆ, ಈಗ ನೋಡಿ ಇಲ್ಲಿ ಇದೆಲ್ಲ ಸುಮ್ಮನೆ ಅಲ್ಲಲ್ಲಿ ಏನೇನಕ್ಕೆ ಬೇಕೋ ಅವಾಗ ಅರ್ಜೆಂಟಲ್ಲಿ ಬರೀತಾ ಇದ್ದೀನಿ. ಆನ್ಲೈನ್ ಕ್ಲಾಸ್ ಮಾಡಿದಾಗ ಈ ಪ್ರತಿಯೊಂದನ್ನು ಬೇರೆ ಬೇರೆ ಕ್ಲಾಸ್ ಮಾಡಿದೆ. ಈಗ ನಿಮಗೆ ಫ್ರ್ಯಾಕ್ಷನ್ ಲೆಕ್ಕ ಮಾಡೋಕ್ಕೆ ಅರ್ಜೆಂಟಲ್ಲಿ ಓಡಿಸ್ಕೊಂಡು ಹೋಗ್ತಾ ಇರೋದು ಅಲ್ಲಿ. ಗೊತ್ತಾಯ್ತಾ? ಸೊ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಅಂತಂತಂದರೆ ಈಗ ನೋಡಿ ಇಲ್ಲಿ 3 ಇಂಟು 4 ಇಂಟು 5 ಇಸ್ಕೊಲ್ ಟು ಎಷ್ಟಾಯಿತು? 60. ಇದನ್ನು ಮಲ್ಟಿಪಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಈಗ ಪ್ರಾಡಕ್ಟ್ ಅಂತ ಅನ್ಲಿಲ್ಲ ನಾನು, ಏನಂತ ಕರೆದೆ ಇದನ್ನು? ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇವೆಲ್ಲನೂ ಇದೆಯಲ್ಲ, ಇವ್ರನ್ನ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ಯಾಕ್ಟರ್ಸ್. ರೂಲ್ ಏನಪ್ಪ ಅಂತಂತಂದರೆ, ಇಫ್ 3 ಈಸ್ ಎ ಫ್ಯಾಕ್ಟರ್ ಆಫ್ 60, ಇಫ್ 3 ಈಸ್ ಎ ಫ್ಯಾಕ್ಟರ್ ಆಫ್ 60, ಇಟ್ ಕ್ಯಾನ್ ಎಕ್ಸಾಕ್ಟ್ಲಿ ಡಿವೈಡ್ 60 ಅಂತ. ಇಟ್ ಕ್ಯಾನ್ ಎಕ್ಸಾಕ್ಟ್ಲಿ ಡಿವೈಡ್ 60 ಅಂತ. ಹಾಗೇನೇ ಇನ್ನೊಂದು ಥರ ಹೇಳೋದಂದರೆ, ಇಫ್ 60 ಈಸ್ ಮಲ್ಟಿಪಲ್ ಆಫ್ 3, ಇಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 3 ಅಂತ. ಇಟ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್. ಇಫ್ 4 ಈಸ್ ಎ ಫ್ಯಾಕ್ಟರ್ ಆಫ್ 60, 4 ಈಸ್ ಎಕ್ಸಾಕ್ಟ್ ಡಿವಿಸರ್ ಆಫ್ 60. ಹಾಗೆ ಇಫ್ 60 ಈಸ್ ಮಲ್ಟಿಪಲ್ ಆಫ್ 4, 60 ಈಸ್ ಡಿವಿಸಿಬಲ್ ಬೈ 4 ಅಂತ. ಸೇಮ್ ಥಿಂಗ್ 5ಗೂ ಹಾಗೇನೆ. 5 ಈಸ್ ಎ ಡಿವಿಸರ್ ಆಫ್ 60, 60 ಈಸ್ ಡಿವಿಸಿಬಲ್ ಬೈ 5. ಸೊ ಫ್ಯಾಕ್ಟರ್ಸ್ are exact divisors of their multiple. ಸೊ ಫ್ಯಾಕ್ಟರ್ ಅನ್ನೋದಕ್ಕೆ ಒಂದು ಕ್ಯಾರೆಕ್ಟರ್ ಇದೆ. ಏನದು? ಇಟ್ ಇಸ್ ಎನ್ ಎಕ್ಸಾಕ್ಟ್ ಡಿವಿಸರ್. ಯಾವುದನ್ನು? ಆ ಫ್ಯಾಕ್ಟರಿಂದ ಯಾವುದು ಮಲ್ಟಿಪಲ್ ಬರುತ್ತೋ ಆ ಮಲ್ಟಿಪಲ್ನ ಡಿವೈಡ್ ಮಾಡೋಕ್ಕಾಗತ್ತೆ. ಅದಕ್ಕೆ ಎಕ್ಸಾಕ್ಟ್ ಡಿವಿಸರ್ ಅಂದರೆ ಏನು ಹೇಳಿ? ಡಿವೈಡ್ ಮಾಡಿದ್ಮೇಲೆ ಏನು ರಿಮೈಂಡರು ಉಳಿಯಲ್ಲ. ರಿಮೈಂಡರ್ ವಿಲ್ ಬಿ 0. Okay, and divisors are exactly divisible. Exactly divisible by their factors. This is the most important Om mantra of factors and multiples. ಗೊತ್ತಾಯ್ತಾ? ಸೊ ಮಲ್ಟಿಪಲ್ ಅಂತನ್ನೋದನ್ನು ನೋಡಿ ಇಲ್ಲಿ, ಎಕ್ಸಾಕ್ಟ್ಲಿ ಡಿವಿಸಿಬಲ್ ಅಂತ. ಅಯ್ಯೋ, ಇಲ್ಲಿ ನಾನು ಪೆದ್ದಂತರ ಬರೆದೆ, ನೀವು ಪೆದ್ದಂತರ ಬರ್ಕೊಂಡ್ರಿ. ಯಾರನ್ನು ಬರ್ಕೋಬೇಕು ಇಲ್ಲಿ? ಯಾರನ್ನು ಬರ್ಕೋಬೇಕಾಯ್ತೇಳಿ? ಮಲ್ಟಿಪಲ್ಸ್ ಆರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ದೇರ್ ಫ್ಯಾಕ್ಟರ್ಸ್. ಹಾಗೆ ಇಲ್ಲಿ ಫ್ಯಾಕ್ಟರ್ಸ್ ಆರ್ ಎಕ್ಸಾಕ್ಟ್ ಡಿವಿಸರ್ಸ್. ಫ್ಯಾಕ್ಟರ್ಸ್ ಎಕ್ಸಾಕ್ಟ್ ಡಿವಿಸರ್ಸ್, ಮಲ್ಟಿಪಲ್ಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್.
ಸೊ ಯಾವಾಗಲೂ ಒಂದೇನು ಐಡಿಯಾ ಮಾಡ್ಕೋಬೇಕು, ಫ್ಯಾಕ್ಟರ್ಸ್ ಆರ್ ಸ್ಮಾಲರ್ ದ್ಯಾನ್ ಮಲ್ಟಿಪಲ್. ಸೊ ಡಿವಿಷನ್ ಆಪರೇಷನಲ್ಲಿ ಕೆಳಗಡೆ ಇರೋರು ಫ್ಯಾಕ್ಟರ್ಸ್ ಥರ ಕೆಲಸ ಮಾಡ್ತಿರ್ತಾರೆ, ನ್ಯೂಮರೇಟಲ್ಲಿರೋರು ಮಲ್ಟಿಪಲ್ ಥರ ಕೆಲಸ ಮಾಡ್ತಿರ್ತಾರೆ. ಅದೊಂದು ಇಂಪಾರ್ಟೆಂಟ್. ಸೊ ಆ ಅರ್ಥ ಇಟ್ಕೊಂಡು ನೋಡಿ ಇಲ್ಲಿ. ಸೊ 6/10 ಅಂತ ಬರೆದ್ರೆ 6ನ ನಾನು ಏನಂತ ಬರೀಬೋದು, I can express it as product of their factors. I can express it as what? Product of their factor. Similarly 10 I can express it as what? 2 into 5. So now ಒಂದು ಫ್ರ್ಯಾಕ್ಷನ್ ಕೊಟ್ಟರೆ ನಮಗೀಗ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋಕ್ಕೆ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ನ್ಯೂಮರೇಟರ್ನ ಡಿನಾಮಿನೇಟರ್ನ ಅವುಗಳ ಫ್ಯಾಕ್ಟರ್ಸ್ ಥರ ಬರ್ಕೊಂಡು, ನ್ಯೂಮರೇಟರು ಡಿನಾಮಿನೇಟ್ರಲ್ಲಿ ಎರಡೂ ಒಂದೇ ಫ್ಯಾಕ್ಟ್ರ್ ಇದ್ದರೆ 2/2, 5/5, 10/10, 1000/1000, A/A ಎಲ್ಲ ಏನು ಈಸ್ ಈಕ್ವಲ್ ಟು 1. ಸೊ ಫ್ಯಾಕ್ಟರ್ಸ್ ಆಫ್ ದಿ ಸೇಮ್ ನೇಚರ್, ಅದಕ್ಕೆ ನಾವೇನಂತೀವಿ, ಕಾಮನ್ ಫ್ಯಾಕ್ಟರ್ಸ್ ಅಂತೀವಿ. ಏನಂತೀವಿ ನಾವು? ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರ್ಸ್ ವಿಚ್ ಆರ್ ಕಾಮನ್ ಇನ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಕ್ಯಾನ್ ಬಿ ಕ್ಯಾನ್ಸಲ್ಡ್ ಗಿವಿಂಗ್. ಸೊ ವಿ ನೌ ಇಂಟ್ರೊಡ್ಯೂಸ್ ವಾಟ್ ಈಸ್ ಕಾಲ್ಡ್ ಕಾಮನ್ ಫ್ಯಾಕ್ಟರ್ಸ್ ಅಂತ. ಎಂಥ ಫ್ಯಾಕ್ಟರ್ಸು? ಈ ಕಾಮನ್ ಫ್ಯಾಕ್ಟರ್ ಯಾಕೆ ಬೇಕು? ಯಾವ್ದಾರು ಒಂದು ಫ್ರ್ಯಾಕ್ಷನ್ ಕೊಟ್ಟಿದ್ರೆ ನನಗೆ ಅದನ್ನು ನ್ಯೂಮರೇಟರು ಡಿನಾಮಿನೇಟರು ಎಲ್ಲನೂ ಫ್ಯಾಕ್ಟರ್ಸ್ ಬರ್ಕೊಂಡಾಗ ಆ ಕಾಮನ್ ಫ್ಯಾಕ್ಟರ್ಸ್ ಯಾರು ಇರ್ತಾರಲ್ಲ ಅವ್ರನ್ನ ಕ್ಯಾನ್ಸಲ್ ಮಾಡಿದ್ರೆ ನನಗೆ ಕಡೆಯಲ್ಲಿ ಒಂದು ನ್ಯೂಮರೇಟರು ಒಂದು ಡಿನಾಮಿನೇಟರು ಇಬ್ರಿಗೂ ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ ಬರುತ್ತೆ. ಇಬ್ರಿಗೂ ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ ಬರುತ್ತೆ. ದಟ್ ಈಸ್ ಕಾಲ್ಡ್ ದಿ ಲೋಯೆಸ್ಟ್ ಆರ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಫ್ರ್ಯಾಕ್ಷನ್ ಅಂತ. ಸೊ ಒಂದು ಯಾವುದೇ ಫ್ರ್ಯಾಕ್ಷನ್ ಕೊಟ್ಟಿದ್ರೆ ನಾವು ಅದನ್ನು ವಿ ಶುಡ್ ಲರ್ನ್ ಟು ರಿಡ್ಯೂಸ್ ಇಟ್ ಟು ದೇರ್ ಲೋಯೆಸ್ಟ್ ಫಾರ್ಮ್. ಹೆಂಗೆ ಮಾಡಬೇಕಾಗತ್ತೆ? ಮೇಲ್ಗಡೆದೆಲ್ಲ ಫ್ಯಾಕ್ಟರ್ಸು ಕೆಳಗಡೆದೆಲ್ಲ ಫ್ಯಾಕ್ಟರ್ಸ್ ಥರ ಬರ್ಕೊಂಡು ಕಾಮನ್ ಫ್ಯಾಕ್ಟರ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರೆ ಆವಾಗ ಯಾವುದೋ ಕಾಮನ್ ಫ್ಯಾಕ್ಟರ್ಸ್ ಇರೋಲ್ಲ. ಅದು ಬಂದಿದ್ದನ್ನು ಗುಣಿಸಿಟ್ಬಿಟ್ರೆ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇಲ್ಲದೆ ಇದ್ದಾಗ ದಟ್ ಈಸ್ ಕಾಲ್ಡ್ ದಿ ಲೋಯೆಸ್ಟ್ ಫಾರ್ಮ್ ಆಫ್ ಫ್ರ್ಯಾಕ್ಷನ್. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ 24/36 ಅಂತ ಇದೆ ಅಂತ ಇಟ್ಕೊಳ್ಳೋಣ. ಸೊ ಫ್ಯಾಕ್ಟರ್ಸ್ ಆಫ್ 24 ಅಂಥೇಳಿ ಇದೆಲ್ಲ ನಿಮಗೆ ಆನ್ಲೈನಲ್ಲಿ ಹೇಳ್ಕೊಡ್ತೀನಿ. ಫ್ಯಾಕ್ಟರ್ಸ್ ಆಫ್ 24 ಅಂತಂದಾಗ ಇನ್ನೊಂದು ಹೊಸದು ಇಂಟ್ರೊಡ್ಯೂಸ್ ಮಾಡ್ತೀವಿ ನಾವು, ಪ್ರೈಮ್ ಫ್ಯಾಕ್ಟರ್ಸ್ ಅಂತ. ಎಂಥ ಫ್ಯಾಕ್ಟರ್ಸು? ಪ್ರೈಮ್ ಫ್ಯಾಕ್ಟರ್ ಅಂತಂದರೆ ಫ್ಯಾಕ್ಟರ್ಸ್ ವಿಚ್ ಆರ್ ಪ್ರೈಮ್ ನಂಬರ್ಸ್ ಅಂತ. ಫ್ಯಾಕ್ಟರ್ಸ್ ವಿಚ್ ಆರ್ ಪ್ರೈಮ್ ನಂಬರ್ ಅಂದರೆ ಅವ್ರಿಗೆ ಬೇರೆ ಯಾರೂ ಫ್ಯಾಕ್ಟರ್ಸ್ ಇಲ್ಲ. ದಿ ನಂಬರ್ ಇಟ್ ಸೆಲ್ಫ್ ಈಸ್ ಎ ಫ್ಯಾಕ್ಟರ್ ಆ್ಯಂಡ್ ಒನ್ ಈಸ್ ಎ ಫ್ಯಾಕ್ಟರ್. ಅವ್ರನ್ನೇನಂತೀವಿ ನಾವು? ಪ್ರೈಮ್ ನಂಬರ್. ಹಾಗೇನೇ ಯಾವುದೇ ಒಂದು ನಂಬರ್ ಕೊಟ್ಟಿದ್ರು, ಎನಿ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಪ್ರಾಡಕ್ಟ್ ಆಫ್ ಪವರ್ಸ್ ಆಫ್ ದಿ ಪ್ರೈಮ್ ಫ್ಯಾಕ್ಟರ್ಸ್. ಪ್ರಾಡಕ್ಟ್ ಆಫ್ ವಾಟ್? ಪವರ್ಸ್ ಆಫ್ ದಿ ಪ್ರೈಮ್ ಫ್ಯಾಕ್ಟರ್ಸ್ ಅಂತ. ಸೊ ಆ ಪ್ರೈಮ್ ಫ್ಯಾಕ್ಟರ್ಸನ್ನು ಉಪಯೋಗಿಸ್ಕೊಂಡು ಫ್ಯಾಕ್ಟರ್ಸ್ ಕಂಡುಹಿಡಿಯೋದಕ್ಕೆ ನಿಮಗೆ ಡಿವಿಸಿಬಿಲಿಟಿ ಟೇಬಲ್ ಕೊಟ್ಟಿದೆ. ಡಿವಿಸಿಬಿಲಿಟಿ ರೂಲ್ಸು, 2ರಿಂದ ಡಿವೈಡ್ ಆಗಬೇಕಾದ್ರೆ ನಂಬರ್ ಹೆಂಗಿರಬೇಕು, 3ರಿಂದ ಡಿವೈಡ್ ಆಗಬೇಕಾದ್ರೆ ಹೆಂಗಿರಬೇಕು, 4ರಿಂದ ಹೆಂಗೆ, ಈ ಥರದ್ದೆಲ್ಲ. ಅದರಲ್ಲಿ ಆಡ್ ನಂಬರು ಈವನ್ ನಂಬರು ಅಂದರೆ ಗೊತ್ತು. ಯೂನಿಟ್ ಪ್ಲೇಸ್ನಲ್ಲಿ ಇರೋ ನಂಬರು ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 2 ಆ ನಂಬರ್ಗೆ ಈವನ್ ನಂಬರ್ ಅಂತೀವಿ. ಯೂನಿಟ್ ಪ್ಲೇಸಲ್ಲಿರೋ ನಂಬರ್ನ 2ಇಂದ ಡಿವೈಡ್ ಮಾಡೋಕ್ಕಾಗದೆ ಹೋದರೆ ಅದನ್ನು ಆಡ್ ನಂಬರ್ ಅಂತ. ಸೊ ಆ ರೂಲ್ಸ್ ಎಲ್ಲ ಉಪಯೋಗಿಸ್ಕೊಂಡು ನಾವು ಫಸ್ಟ್ 10ಯಿಂದ 20ಗೆ, 20ಯಿಂದ 30ಗೆ ಆ ಪ್ರತಿ 0 to 10, 0 ಇಲ್ಲ ಅಫ್ಕೋರ್ಸ್, 1 to 10, ಆಮೇಲೆ 11 to 20, 21 to 30 ಈ ಥರ ಪ್ರತಿ ಒಂದು ಗ್ರೂಪಲ್ಲೂ ಯಾರ್ಯಾರು ಪ್ರೈಮ್ ನಂಬರ್ಸು ಅಂತ ಜ್ಞಾಪಕ ಇಟ್ಕೋಬೇಕು. ಗೊತ್ತಾಯ್ತಾ? ಸೊ ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಇನ್ನೊಂಚೂರು ಎಕ್ಸ್ಟ್ರಾ ಮಗ್ಗಿ ಕಲ್ತಂಗೆ ಇವಾಗ ಯಾರ್ಯಾರು ಪ್ರೈಮ್ ನಂಬರ್ಸು ಅಂತ ಜ್ಞಾಪಕ ಇಟ್ಕೋಬೇಕು.
ಆ ಪ್ರೈಮ್ ನಂಬರ್ಸ್ ಅಟ್ಲೀಸ್ಟ್ 13 ತನಕ ಹೆಂಗೆ ನಾವು ಡಿವೈಡ್ ಮಾಡೋದು ಅನ್ನೋದು ಗೊತ್ತಿರಬೇಕು. 13 ತನಕ, 13ಕ್ಕೆ ಅಟ್ಲೀಸ್ಟ್ 13 ಮಗ್ಗಿ ಬರಬೇಕು. 11ಕ್ಕೆ ಹೆಂಗೆ ಡಿವೈಡ್ ಅಂತ ಗೊತ್ತಿರುತ್ತೆ. 12ಕ್ಕೆ 3ರಿಂದ ಒಂದ್ಸತಿ 4ರಿಂದ ಒಂದ್ಸತಿ ಡಿವೈಡ್ ಮಾಡಿದರೆ ಗೊತ್ತಾಗುತ್ತೆ. ಓಕೆ, ಸೊ ಪ್ರೈಮ್ ನಂಬರ್ಸ್ ಅನ್ನೋದ್ರ ಬದಲು ಈಗ ದೇರ್ ಫಾರ್ ನಾನು ಏನು ಬರಿತೀನಿ, ಈಗ ನಿಮಗೆಲ್ಲ ಅಲ್ಲಿ ನಾನು ಹೇಳ್ಕೊಟ್ಟಿರೋದು ಗೊತ್ತಿದೆ ಅಂತಂದ್ಬಿಟ್ಟು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಬರಿತೀನಿ. ಏನು ಬರಿತೀನಿ ಈಗ? ಸೊ ಪ್ರೈಮ್ ಫ್ಯಾಕ್ಟರ್ಸ್ ಅಂತಂದರೆ ಆ ಪ್ರೋಸೆಸ್ಸಿಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತೀವಿ. ಏನಂತೀವಿ? ಪ್ರೈಮ್. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24 ಅಂದರೆ ನೋಡಿ, ಇಲ್ಲಿ ಎಲ್ಲ ಒಂದ್ಸತಿ ನೋಡ್ಕೊಳ್ಳಿ. ಯೂನಿಟ್ ಪ್ಲೇಸ್ನಲ್ಲಿ ಈವನ್ ನಂಬರ್ ಇದ್ದರೆ 2ರಿಂದ ಶುರು ಮಾಡಬೇಕು. ಯೂನಿಟ್ ಪ್ಲೇಸಲ್ಲಿ ಯೂನಿಟ್ ನಂಬರ್ ಈವನ್ ನಂಬರ್ ಇದ್ದರೆ 2ರಿಂದ. ಸೊ 2 1 2 2 4. ಸೊ ಮತ್ತೆ ಏನಿದೆ ಯೂನಿಟ್ ಪ್ಲೇಸಲ್ಲಿ ಈವನ್ ನಂಬರ್ ಇದೆ, ಇನ್ನೂ ಒಂದು ಸತಿ 2 6 12, 6 ಈವನ್ ನಂಬರ್, ಆದ್ದರಿಂದ ಇನ್ನೊಂದು ಸತಿ 2 3 ಸೊ ಲಾಸ್ಟ್ ಪ್ರೈಮ್ ನಂಬರ್ ಆಗೋಯ್ತು. ಹೌದಾ? 3 ಇಸ್ ಎ. ಸೊ ಪ್ರೈಮ್ ನಂಬರ್ ಬರೋ ತನಕ ಪ್ರೀವಿಯಸ್ ಲೋಯರ್ ಪ್ರೈಮ್ ನಂಬರಿಂದ ಮಾಡ್ಕೊಂಡು ಬಂದರೆ ನಮಗೆ ಈ 24 ಅನ್ನೋದು ಏನಾಯಿತು ನೋಡಿ, ಇಲ್ಲಿ 2 × 2 × 2 ಅಂದರೆ ಎಷ್ಟು? ಹೌದಾ? ಇಂಟು ಎಷ್ಟಾಯಿತು? ಸೊ ನಾವು ಯು ಹ್ಯಾವ್ ಎಕ್ಸ್ಪ್ರೆಸ್ 24 ಆಸ್ ಎ ಪ್ರಾಡಕ್ಟ್ ಆಫ್ ಪವರ್ ಆಫ್ ಪ್ರೈಮ್ ನಂಬರ್ಸ್. ಪ್ರಾಡಕ್ಟ್ ಆಫ್ ಪವರ್ಸ್ ಆಫ್ ಪ್ರೈಮ್ ನಂಬರ್ಸ್. ದಿಸ್ ಈಸ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಏನಂತ ಕರಿತೀವಿ ಇದನ್ನು? ವೆರಿ ಗುಡ್. ಈಗ ಅದೇ ಥರನೇ ನೋಡಿ, ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಏನು 36 ಅಂತಂದರೆ ಹೆಂಗೆ ಮಾಡೋದು? ಬರ್ಕೊಳ್ಳೋದು. ಬರ್ಕೊಂಡು ಯೂನಿಟ್ ಪ್ಲೇಸಲ್ಲಿ ಇವನ್ನ ಆಡ ಅಂತ ನೋಡೋದು. ಇವನ್ನ ಆಡ, ಆದ್ದರಿಂದ 2ರಿಂದ 2 18 ಮತ್ತೆ ಯೂನಿಟ್ ಪ್ಲೇಸಲ್ಲಿ ಏನಾಯ್ತು ಹೇಳಿ? ಈವನ್. ಮತ್ತೆ 2 9 ಈಗ 9. ಸೊ 9 ಈಸ್ ಡಿವಿಸಿಬಲ್ ಬೈ ಲಾಸ್ಟಲ್ಲಿ ಯಾರು ಬಂದರು? ಪ್ರೈಮ್ ನಂಬರ್. ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಈಗ ಇಷ್ಟು ಏನಾಯ್ತಿದು? 2² × 3². ಸೊ ಈಗ ಈಕ್ವಲ್ಸ್ ಬರೆದ್ಬಿಟ್ಟು ಇಲ್ಲಿ 2 × 2 × 2 × 3 ಅಂತ ಬರೆದು ಕೆಳಗಡೆಗೆ 2 × 2 × 3 × 3 ಅಂತ ಬರೀತೀವಿ. ಹೌದಾ? ಸೊ ಅದು ಆ್ಯಕ್ಚುಲಿ ಹಿಂಗಿತ್ತು. ಹೆಂಗಿತ್ತು? 2³ × 3 ಬೈ 2² × 3² ಅಂತ ಆಯ್ತಾ? ಈ ಥರ ಇತ್ತದು. ಅದನ್ನ ಹಿಂಗೆ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಂಡ್ರೆ ಎಷ್ಟು ಕಾಮನ್ ಟರ್ಮ್ಸ್ ಹೋಯ್ತು ನೋಡ್ಕೊಳ್ಳಿ. ಗೊತ್ತಾಯ್ತಾ? ಇಲ್ಲಿ ನೋಡಿ, ಇಲ್ಲಿ 2ನಲ್ಲಿ ನ್ಯೂಮರೇಟರಲ್ಲಿ 2³ ಇತ್ತು, ಡಿನಾಮಿನೇಟರಲ್ಲಿ 2² ಇತ್ತು. ಒಟ್ಟು ಎಷ್ಟು ಕ್ಯಾನ್ಸಲ್ ಆಯಿತು? 2² ಕ್ಯಾನ್ಸಲ್ ಆಯಿತು. ಎಷ್ಟು ಕ್ಯಾನ್ಸಲ್ ಆಯಿತು? 2² ಕ್ಯಾನ್ಸಲ್ ಆಯಿತು. ಹಾಗೆ 3 ಇತ್ತು, 3² ಇತ್ತು. ಎಷ್ಟು ಕ್ಯಾನ್ಸಲ್ ಆಯಿತು? 3 ಮತ್ತೆ ಕ್ಯಾನ್ಸಲ್ ಆಯಿತು. ಓಕೆ, ಸೊ ದೇರ್ ಫಾರ್ ದಿ ಕಾಮನ್ ಫ್ಯಾಕ್ಟರ್ಸ್ ಬಿಟ್ವೀನ್ ದಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಏನು ಹೇಳಿ? ಲೋಯೆಸ್ಟ್ ಪವರ್ ಆಫ್ 2 ಇಂಟು ಲೋಯೆಸ್ಟ್ ಪವರ್ ಆಫ್ 3. ಲೋಯೆಸ್ಟ್ ಪವರ್ ಆಫ್ 2 ಇಂಟು lowest power of 3. That is the highest value of the common factor. That is what? Highest value of the common factor. ಆ highest value of the common factor ನ ನಾವು highest common factor ಅಂತೀವಿ. ಏನಂತೀವಿ? highest common factor, HCF ಅಂತ ಕೇಳಿದಿರಲ್ವಾ? ಸೊ ದೇರ್ ಫಾರ್ 2² × 3 is the highest value of common factor called HCF of numerator and denominator. ಯಾತಕ್ಕೆ ಇಲ್ಲಿಂದ ತೋರಿಸ್ತಾ ಇದ್ದೀವಿ ಅಂದರೆ HCF ಫಸ್ಟ್ ಚಾಪ್ಟರ್ ಪುಸ್ತಕದಲ್ಲಿ ಬರೆದ್ಬಿಟ್ಟಿರ್ತಾರೆ, ಆಮೇಲೆ ಫ್ರ್ಯಾಕ್ಷನ್ ಶುರು ಆಗ್ತೀವಿ. ಯಾಕೆ HCF ಅನ್ನೋದೇ ತಲೆ ಕೆಟ್ಟೋಗಿರುತ್ತೆ. ಹೌದಾ? HCF ಯಾಕೆ ಬೇಕು ಹೇಳಿ? ಇವಾಗ ಫ್ರ್ಯಾಕ್ಷನನ್ನು ಲೋಯೆಸ್ಟ್ ಫಾರಮಿಗೆ ರಿಡ್ಯೂಸ್ ಮಾಡಬೇಕಾದ್ರೆ ನನಗೆ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ
ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದ್ದರೆ ಒಟ್ಟಿಗೆ ನಾನು ಮಾಡಿಬಿಡ್ಬೋದು. ಹೌದಾ? ಇಲ್ಲಿ ನೋಡಿ ಇಲ್ಲಿ. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಾಯ್ತದು? ಈಕ್ವಲ್ಸ್ ಎಷ್ಟು? 12. ಈಗ ನೋಡಿ ಇಲ್ಲಿ, therefore 24/36 is equal to 12 into 2 by 12 into 3 ಅಂತ ಬರೆದ್ಬಿಟ್ಟಿದ್ದರೆ ನಾನು ಇಷ್ಟೆಲ್ಲ ಕೆಲಸನೇ ಆಗ್ತಾ ಇರಲಿಲ್ಲ. ಹೌದಾ? ಇಲ್ಲೆಲ್ಲ ಮಾಡಿಕೊಂಡು ಒದ್ದಾಡಬೇಕಾಗಿರಲಿಲ್ಲ. 12 into 2 by 12 into 3 ಬರ್ಕೊಂಡಿದ್ರೆ ಒಂದೇ ಸತಿ ಇವ್ರ ಮನೆಗೆ ಕಳಿಸ್ಬಿಡ್ಬೋದಿತ್ತು, ಒಂದೇ ಸತಿ ಕೆಲಸ ಹೋಗ್ಬಿಡ್ತಿತ್ತು. ಸೊ ಈಗ ಟು ರೆಡ್ಯೂಸ್ ಎ ಗಿವನ್ ಫ್ರ್ಯಾಕ್ಷನ್ ಟು ಇಟ್ಸ್ ಲೋಯೆಸ್ಟ್ ಫಾರಮ್, ಹೌ ಟು ಫೈಂಡ್ HCF? ಹೌ ಟು ಫೈಂಡ್? ಸೊ ಒನ್ ಆಫ್ ದಿ ವೇಸ್ ಆಫ್ HCF ಅಂತಂತಂದರೆ, ದೇರ್ ಫಾರ್ ಟು ರೆಡ್ಯೂಸ್ ಎ ಗಿವನ್ fraction to its lowest form, we need to find HCF. See ಇಲ್ಲಿ note 2 squared into 3 equals 12 is HCF of ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಹೌದಾ? ಸೊ ಒಂದು ಫ್ರ್ಯಾಕ್ಷನನ್ನು ನಾನು ರೆಡ್ಯೂಸ್ ಮಾಡ್ಬೇಕಾದ್ರೆ ಏನು ಬೇಕು ನನಗೆ? ಐ ನೀಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಫಸ್ಟ್ ಮೆಥಡ್ ಈಸ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ಏನು? ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿಬಿಟ್ಟು ಕಂಡುಹಿಡಿದ್ರೆ HCF ಈಕ್ವಲ್ಸ್ ಮಲ್ಟಿಪಲ್ ಅಂದರೆ ಏನು ಹೇಳಿ? ಫ್ಯಾಕ್ಟರ್ಸಿಂದ ಮಲ್ಟಿಪೈ ಮಾಡಿದ್ರೆ ಬರೋದು ಮಲ್ಟಿಪಲ್ ಅದು. ಸೊ HCF ಈಸ್ ಮಲ್ಟಿಪಲ್ ಆಫ್ ಲೋಯೆಸ್ಟ್ ಪವರ್ಸ್ ಆಫ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್. ಲೋಯೆಸ್ಟ್. ಈಗ ನೋಡಿ ಇಲ್ಲಿ 2 ಕ್ಯೂಬ್ ಇಂಟು 3 ಇತ್ತು, ಇಲ್ಲಿ 2 ಸ್ಕ್ವೇರ್ಡ್ ಇಂಟು 3 ಸ್ಕ್ವೇರ್ಡ್ ಇದೆ. 2 ಅನ್ನೋದು ಒಂದು ಕಾಮನ್ ಫ್ಯಾಕ್ಟರು, 3 ಅನ್ನೋದು ಒಂದು ಕಾಮನ್ ಫ್ಯಾಕ್ಟರು. ಇಲ್ಲಿ 2 ದ ಪವರ್ ಎಷ್ಟು? 2 ಕ್ಯೂಬ್ ಇದೆ. ಇಲ್ಲಿ 2 ದ ಪವರ್ ಎಷ್ಟು? 2 ಸ್ಕ್ವೇರ್ಡ್ ಇದೆ. ಇಲ್ಲಿ 3 ದ ಪವರ್ ಎಷ್ಟು? 3 ಟು ದ ಪವರ್ ಆಫ್ 1 ಇದೆ. ಇಲ್ಲೆಷ್ಟು? 3 ದ ಪವರು 3 ಸ್ಕ್ವೇರ್ಡ್ ಅಂದರೆ 2 ಇದೆ. ಸೊ ಈಗ 12 ಬರ್ಬೇಕಾದ್ರೆ ಏನು ಮಾಡಿದ್ವಿ ನೋಡಿ ನಾವು? 2 ಸ್ಕ್ವೇರ್ಡ್ ಅಂತಂದರೆ ಏನಾಯ್ತು ಹೇಳಿ? 2 ಕ್ಯೂಬು 2 ಸ್ಕ್ವೇರ್ಡಲ್ಲಿ ಲೋಯೆಸ್ಟ್ ಪವರ್ ಯಾರು? 2 ಸ್ಕ್ವೇರ್ಡು. ಹಾಗೆ ಕಾಮನ್ ಫ್ಯಾಕ್ಟರ್ 3ಗೆ 3 ಆ್ಯಂಡ್ 3 ಸ್ಕ್ವೇರ್ಡಲ್ಲಿ ಲೋಯೆಸ್ಟ್ ಪವರ್ ಯಾರು? 3. ಓಕೆ. ಸೊ ನಾವು ದಿಸ್ HCF ಈಸ್ ಮಲ್ಟಿಪಲ್ ಆಫ್ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ 2 ಆ್ಯಂಡ್ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ 3. ಸಪೋಸ್ ಇಲ್ಲಿ ಒಂದು 5 ಇತ್ತು, ಇಲ್ಲೊಂದು 9 ಇದು, ಇಲ್ಲೊಂದು 7 ಇತ್ತು ಅಂತ ಇಟ್ಕೊಳ್ಳಿ. 5, 7 ಬೇರೆ ಬೇರೆ ಆಗಿದ್ದರಿಂದ ಅವು ಕಾಮನ್ ಫ್ಯಾಕ್ಟರ್ಸ್ ಅಲ್ಲ. 5, 7 ಬೇರೆ ಬೇರೆ ಇದ್ದಿದ್ದರೆ ಅದು ಕಾಮನ್ ಫ್ಯಾಕ್ಟರ್. ಬರೀ ಕಾಮನ್ ಫ್ಯಾಕ್ಟರ್ದು ಪವರ್ಸ್ ಮಾತ್ರ ನೋಡಿ ಅದರ ಲೋಯೆಸ್ಟ್ ಪವರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ತೊಗೊಂಡು ಮಲ್ಟಿಪ್ಲೈ ಮಾಡಿದರೆ ಬರೋದು HCF ಅಂತ. ಓಕೆ. ಮಲ್ಟಿಪಲ್ ಆಫ್ ದಿ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್. ಇದು ಫಸ್ಟ್ ಮೆಥಡು. ಇದು ಸ್ವಲ್ಪ 2 ಅಂಕಿ 3 ಅಂಕಿ ಇದ್ದರೆ ಉದ್ದಕ್ಕೆ ಮಾಡ್ಕೊಂಡು ಹೋಗಿ ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿಬೋದು. ಹೌದಾ? ದೊಡ್ಡ ಅಂಕಿ ಸಂಕಟ ಇರುತ್ತಲ್ಲ ನಮಗೆ. ಪ್ರೈಮ್ ಫ್ಯಾಕ್ಟರ್ಸ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ರೆ 2 ಪ್ರೈಮ್ ಫ್ಯಾಕ್ಟರ್ಸು ಮಾಡಿಕೊಂಡು ಯಾವಾಗ ನಾವು HCF ಕಂಡುಹಿಡಿಯೋದು, ಯಾವಾಗ ಅದನ್ನು ಬರೆದ್ಬಿಟ್ಟು ಬಾಗಿಸೋದು, ಯಾವಾಗ ಲೋಯೆಸ್ಟ್ ರಿಡಕ್ಷನ್ ಮಾಡೋದು. ಹೌದಾ? ಸೊ ಅದಕ್ಕೆ ಸೆಕೆಂಡ್ ಮೆಥಡ್ ಕ್ವಿಕ್ಕರ್ ಫಾರ್ ಲಾರ್ಜರ್ ನಂಬರ್ಸ್. ಏನಿದು? ಕ್ವಿಕ್ಕರ್ ಫಾರ್ ಲಾರ್ಜರ್ ನಂಬರ್ಸ್ ಆಫ್ ಸಕ್ಸೆಸಿವ್ ಡಿವಿಷನ್ ಅಂತ. ಆಫ್ ಸಕ್ಸೆಸಿವ್ ಡಿವಿಷನ್. ನೋಡಿದ್ರಾ? ಬಂದ ಮತ್ತೆ ಯಾರು? ಡಿವಿಷನ್ ಬಂದ.
ಸೊ ಇದನ್ನೇ ನೋಡಿ, ಇಲ್ಲಿ ಸುಮ್ಮನೆ ಒಂದು ಸತಿ ನೋಡಿ, 36 ಅನ್ನೋದು ಯಾರು ಇದ್ರು 24 36ರಲ್ಲಿ ಬಿಗ್ಗರ್ ಆಫ್ ದಿ ಟೂ ನಂಬರ್ಸ್. ಫ್ರ್ಯಾಕ್ಷನ್ ಹೆಂಗಾರ ಇರ್ಬೋದು, ನ್ಯೂಮರೇಟರ್ ದೊಡ್ಡದಿರ್ಬೋದು, ಡಿನಾಮಿನೇಟರ್ ದೊಡ್ಡದಿರ್ಬೋದು, ಯಾವ್ದಾರ ಇರ್ಬೋದು. ಎರಡರಲ್ಲಿ ಯಾವುದೋ ಒಂದು ದೊಡ್ಡ ನಂಬರ್ ಇರುತ್ತೆ. ಆ ದೊಡ್ಡ ನಂಬರಲ್ಲಿ ಅದನ್ನು ಚಿಕ್ಕ ನಂಬರಿಂದ ಭಾಗಿಸೋದು. ಚಿಕ್ಕ ನಂಬರ್ ಯಾರು? 24. ತುಂಬ ಸಿಂಪಲ್. ಇದನ್ನು 24 ಒಂದ್ಲಿ 24 ಹೌದಾ, 2 ಅಂತಂದರೆ 48 ಆಗ್ಬಿಡುತ್ತೆ. ಸೊ ಇದನ್ನು ಕಳೆದ್ರೆ ಎಷ್ಟು ಬರುತ್ತೆ? ಇವ್ರನ್ನ ಡಿವಿಸರ್ ಮಾಡ್ಕೊಂಬಿಡೋದು. ಇವಾಗ ರಿಮೈಂಡರ್ನ ಏನು ಮಾಡ್ಕೊಳ್ಳೋದು? ಡಿವಿಸರ್ ಮಾಡ್ಕೊಂಬಿಟ್ಟು ಹಿಂದೆ ಯಾರನ್ನೂ ಭಾಗಿಸಿದ್ರೆ ಅಂದರೆ ಪ್ರೀವಿಯಸ್ ಡಿವಿಸರ್ ಅವ್ರನ್ನ ಡಿವಿಡೆಂಡ್ ಮಾಡ್ಕೊಂಬಿಡೋದು. ಅವ್ರನ್ನ ಏನು ಮಾಡ್ಕೊಂಬಿಡೋದು? ಡಿವಿಡೆಂಡ್ ಮಾಡ್ಕೊಂಬಿಡೋದು. ಏನಾಯ್ತು ಇವಾಗ ನೋಡಿ, ಅಲ್ಲಿ 12 24 ಏನಾಗೋಯ್ತು? 0 ಬಂತು. ಯಾವ ಡಿವಿಸರ್ಗೆ 0 ಬರುತ್ತೋ ಅವನೇ HCF ಅಂತ. ಯಾವ ಡಿವಿಸರ್ಗೆ 0 ಬರುತ್ತೋ ಅವನೇ HCF. ಈಗ ನೋಡಿ ಇಲ್ಲಿ ಫಸ್ಟ್ ಏನಿದು? ಡಿವಿಡೆಂಡ್ ಆಸ್ ಬಿಗ್ಗರ್ ಆಫ್ ದಿ ಟೂ ನಂಬರ್ಸ್. ಆಸ್ ಬಿಗ್ಗರ್ ಆಫ್ ದಿ ಟೂ ನಂಬರ್ಸ್. ಹೌದಾ? ಡಿವಿಸರ್ ಆಸ್ ಸ್ಮಾಲರ್ ನಂಬರ್. ಹೌದಾ? ಈಗ ನೋಡಿ ಇಲ್ಲಿ ಇವ್ರು ಯಾರು? ಆಸ್ ನ್ಯೂ ಡಿವಿಸರ್. ಆಸ್ ಏನು ಹೇಳಿ? ನ್ಯೂ ಡಿವಿಸರ್. ಇವರು ಪ್ರೀವಿಯಸ್ ಡಿವಿಸರ್ ಆಸ್ ನ್ಯೂ ಡಿವಿಡೆಂಡ್. ಈ 0 ಬರೋ ತನಕ ಮಾಡ್ಕೊಂಡು ಹೋಗೋದು. ಏನು ಮಾಡೋದು ಹೇಳಿ? 0 ಬರೋ ತನಕ ಮಾಡ್ಕೊಂಡು ಹೋಗೋದು. ಗೊತ್ತಾಯ್ತಾ? ಅದು ಬಂದ ಮೇಲೆ ಇದು 12 HCF ಅಂತ ಬಂದ ತಕ್ಷಣ ಏನು ಮಾಡೋದು? 24/12 ಅಂತ ಮಾಡಿದ್ರೆ ಏನು ಬರುತ್ತೆ? 2 ಅಂತ ಬರುತ್ತೆ. ಸೊ 24 = HCF 12 × 2 ಅಂತ ಬರ್ಕೊಳ್ಳೋದು. 36ನ ಮತ್ತೆ ಈ HCF ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. ಸೊ 36 = ಏನು ಬರ್ಕೊಳ್ಳೋದು? 12 × 3 ಅಂತ ಬರ್ಕೊಳ್ಳೋದು. ಸೊ ಈ ಥರ HCF ಇಂಟು ಕೋಶೆಂಟ್ ಬರ್ಕೊಂಡ್ರೆ ದೇರ್ ಫೋರ್ ಹೆಂಗೆ ಬರುತ್ತೆ? 24/36. ಈ ಥರ 12 ಕಂಡಿಡ್ಕೊಂಡಿದ್ರೆ ನಾನು ಭಾಗಿಸ್ಕೊಂಡು ಕೋಶೆಂಟ್ ಕಂಡಿಡ್ಕೊಂಡ್ರೆ 12 12 ಅಂತ ಬರ್ಕೊಂಡ್ರೆ ಈಗ 2/3 ಅಂತ ಬಂತು. ಸೊ ದಿಸ್ ಈಸ್ ದಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಟು ರೆಡ್ಯೂಸ್ ಎ ಗಿವನ್ ಫ್ರ್ಯಾಕ್ಷನ್ ಟು ಇಟ್ಸ್ ಲೋಯೆಸ್ಟ್ ಫಾರ್ಮ್. ಏನು ಸ್ಟ್ಯಾಂಡರ್ಡ್ ಪ್ರೊಸೀಜರು? ಯಾಕೆಂದರೆ ದೊಡ್ಡ ದೊಡ್ಡ ಸಂಖ್ಯೆಗೆ ಹೋಗಬೇಕಲ್ಲ. ಸೊ ಆ ಪ್ರೈಮ್ ಫ್ಯಾಕ್ಟರೈಸೇಷನ್ದು ಆಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಮಾಲ್ ನಂಬರ್ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಈ ರೂಲ್ ಉಪಯೋಗಿಸೋದು ಸುಲಭ. ಅದು ಆಲ್ಜಿಬ್ರಾದಲ್ಲಿ ಮಾಡಿದಾಗ ಆಲ್ಜಿಬ್ರಾದಲ್ಲಿ ಅದೇ ಪ್ರೊಸೀಜರ್ ಉಪಯೋಗಿಸ್ಬೇಕಾಗತ್ತೆ. ಕೆಲವುದಕ್ಕೆ ಕ್ವಿಕ್ಕರ್ ಪ್ರೊಸೀಷನ್ ಆಲ್ಜಿಬ್ರಾದಲ್ಲಿ ಯೂಸ್ಫುಲ್ ಆಗುತ್ತೆ. ಬಟ್ ಅರ್ಥಮೆಟಿಕಲ್ಲಿ ನಂಬರ್ಸ್ಗೆ ಈ ಕ್ವಿಕ್ಕರ್ ಪ್ರೊಸೀಜರ್ ಇದರಲ್ಲಿ ಡಿವಿಷನ್ ಬಂದುಬಿಟ್ರೆ ನಮಗೆ ಕ್ವಿಕ್ಕಾಗೆ ಮಾಡ್ಕೊಂಡು ಹೋಗ್ಬೋದು. 3 ಕೆಲಸ ಇದೆ ಡಿವಿಷನ್ನು. ಒಂದು ಸಕ್ಸೆಸಿವ್ ಡಿವಿಷನ್ನು, ಎಲ್ಲಿ ತನಕ? ನ್ಯೂ ಡಿವಿಸರ್ ಅಂದರೆ ಲೇಟೆಸ್ಟ್ ಡಿವಿಸರ್ ಇದೆಲ್ಲ, ಯಾರು 0 ರಿಮೈಂಡರ್ ಕೊಡ್ತಾರೋ ಅವ್ರು HCF ಅಂತ ಬರೋ ತನಕ, ಅಂದರೆ 0 ರಿಮೈಂಡರ್ ಬರೋ ತನಕ ಮಾಡ್ಕೊಂಡು ಹೋಗೋದು. 0 ರಿಮೈಂಡರ್ ಯಾರು ತಂದು ಕೊಡ್ತಾರೋ ಡಿವಿಸರ್ ಅವರೇ HCF. ಅದು ಒಂದು ಡಿವಿಷನ್ ಪ್ರೊಸೀಜರು. ಇನ್ನೊಂದು HCF ಬಂದ ಮೇಲೆ ಪ್ರತಿ ನಂಬರ್ ಇರುತ್ತಲ್ಲ, 36 ಒಂದಿದೆ, ಇನ್ನೊಂದು ಒಂದಿದೆ, 24 ಒಂದಿದೆ, ಸರಿನಾ? ಅವರಿಬ್ಬರೂ ಈ HCF ಇಂದ ಡಿವೈಡ್ ಮಾಡಿದ್ರೆ ಒಂದು ಕೋಶೆಂಟ್ ಬರುತ್ತೆ. ಏನು ಬರುತ್ತೆ? ಕೋಶೆಂಟ್. ಇಲ್ಲೂ ಒಂದು ಕೋಶೆಂಟ್ ಬರುತ್ತೆ. ಸೊ ಗಿವನ್ ನಂಬರನ್ನು HCF ಇಂಟು ಕೋಶೆಂಟ್ ಅಂದರೆ ಇಲ್ಲಿ 2 ನಂಬರ್ನು HCF ಇಂದ ಡಿವೈಡ್ ಮಾಡೋದು, ಇನ್ನೊಂದು 2 ಡಿವಿಷನ್. ಅದು ಬಂದ ಮೇಲೆ ಕಾಮನ್ ಫ್ಯಾಕ್ಟರ್ HCF ಕ್ಯಾನ್ಸಲ್ ಮಾಡಿದ್ರೆ ವಾಟ್ ಎವರ್ ಯು ಫೈನಲಿ ಗೆಟ್ ಈಸ್ ದಿ ಲೋಯೆಸ್ಟ್ ರಿಡ್ಯೂಸ್ಡ್ ಫಾರ್ಮ್. ಗೊತ್ತಾಯ್ತಾ? ಸೊ ಈಗ ಫಸ್ಟ್ ಲೆಕ್ಕ ಏನಪ್ಪ ಅಂತಂದರೆ, ಫ್ರ್ಯಾಕ್ಷನ್ದು ಫಸ್ಟ್ ಎಕ್ಸಸೈಸ್ ಏನು ಹೇಳಿದೆ? ರೆಡ್ಯೂಸಿಂಗ್ ಗಿವನ್ ಫ್ರ್ಯಾಕ್ಷನ್ ಟು ಇಟ್ಸ್ ಲೋಯೆಸ್ಟ್ ಫಾರಮ್. ಲೋಯೆಸ್ಟ್ ಫಾರಮ್ ಅಂತಂದರೆ
no common factors in numerator and ಏನು denominator. Numerator and denominator. ಸೊ ಆ ಲೆಕ್ಕ ಶುರು ಮಾಡೋಣ ಇವಾಗ. So first example, simplify ಅಂತಂದ್ರೂ ಒಂದೇ, ರೆಡ್ಯೂಸ್ ಇಟ್ ಟು ಲೋಯೆಸ್ಟ್ ಫಾರಮ್ ಅಂದ್ರೂ ಒಂದೇ. ಆಮೇಲೆ ಸಿಂಪ್ಲಿಫೈ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಫಾರಮಿಗೆ ತಂದಿಡೋದು. ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನಲ್ಲಿ ಸಿಂಪ್ಲಿಫೈ ಅಂದ್ರೆ ಏನು ಹೇಳಿ, ಕಡೆಯಲ್ಲಿ ಒಂದು ಸಿಂಗಲ್ ನಂಬರಿಗೆ ತಂದಿಡೋದು. ಹಾಗೆ ಸಿಂಪ್ಲಿಫೈ ಫ್ರ್ಯಾಕ್ಷನ್ ಅಂದರೆ ಏನು ಹೇಳಿ, ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಇನ್ನೇನು ಕಾಮನ್ ಫ್ಯಾಕ್ಟರ್ ಇಲ್ಲ ಅನ್ನೋ ತನಕ ತಂದಿಡೋದು. ದಟ್ ಈಸ್ ಸಿಂಪ್ಲಿಫಿಕೇಶನ್. (34/85). ಈಗ ನೋಡಿ ಇಲ್ಲಿ ಇದನ್ನು ತೋರಿಸ್ತೀನಿ. 85 ದೊಡ್ಡ ನಂಬರು, ಹೌದಾ? 85 ದೊಡ್ಡ ನಂಬರು. ಚಿಕ್ಕ ನಂಬರ್ ಯಾರು? ಸೊ 34 ಎರಡ್ಲಿ 68, 34 ಮೂರಲಿ 90 ಕೊಟ್ಟೋಗ್ಬಿಡ್ತಾರೆ. 2 ಸತಿ ಭಾಗಿಸ್ಬೋದು, ಹೌದಾ? ಹಾಕಿದ್ರೆ ಎಷ್ಟು ಬರ್ತಾರೆ ನೋಡಿ, ಎಷ್ಟು ಬರುತ್ತೆ? ಇದನ್ನು ಡಿವಿಸರ್ ಮಾಡಿಕೊಂಡು ಸೊ ಯಾರು ರಿಮೈಂಡರ್ ಬರ್ತಾರಲ್ಲ ಅವ್ರನ್ನೇನು ಮಾಡ್ಕೋಬೇಕು ಹೇಳಿ, ನ್ಯೂ ಡಿವಿಸರ್. ರಿಮೈಂಡರ್ ಆಸ್ ನ್ಯೂ ಡಿವಿಸರ್. ಇದನ್ನ 2-3 ಲೆಕ್ಕ ಮಾಡಿಬಿಟ್ರೆ ಇದು ಜ್ಞಾಪಕ ಬರುತ್ತೆ. ಪ್ರೀವಿಯಸ್ ಡಿವಿಸರ್, ಹೌದಾ? ಇವ್ರು ಯಾರು ಹೇಳಿ, ಇವರು ಪ್ರೀವಿಯಸ್ ಡಿವಿಸರ್. 17 ಎರಡ್ಲಿ 34 ಹೋಯಿತು. ಆದ್ದರಿಂದ ಯಾರು ಹೆಚ್ಚು HCF ನೋಡಿದ್ರಾ? ದೇರ್ಫೋರ್ HCF ಈಸ್ ಈಕ್ವಲ್ ಟು 17 ಬಂತು. ದೇರ್ಫೋರ್ ಈಗೇನು ಮಾಡ್ಬೇಕು ನಾನು? ಟು ಫೈಂಡ್ ಅದರ್ ಫ್ಯಾಕ್ಟರ್ಸ್ ಅನ್ನೋದು ಇಂಪಾರ್ಟೆಂಟ್. ಟು ಫೈಂಡ್ ಯಾರು ಹೇಳಿ, HCF ಅನ್ನೋದು ಕಾಮನ್ ಫ್ಯಾಕ್ಟರ್ ಆಯಿತು. ನಾನ್ ಕಾಮನ್ ಫ್ಯಾಕ್ಟರ್ ಅನ್ನೋದಕ್ಕೆ ಅದರ್ ಫ್ಯಾಕ್ಟರ್ಸ್ ಯಾರು ಅಂತ. ಓಕೆ, ಟು ಫೈಂಡ್ ಅದರ್ ಫ್ಯಾಕ್ಟರ್ಗೆ ಕೋಎಫಿಷಿಯಂಟು. ಟು ಫೈಂಡ್ ಅದರ್ ಫ್ಯಾಕ್ಟರ್ಸ್ ನೆಕ್ಸ್ಟು. ಸೊ ಈಗ ನೋಡಿ ಇಲ್ಲಿ 34/17 ಹಾಕಿದ್ರೆ ಎಷ್ಟು ಬರುತ್ತೆ? 17 ಎರಡ್ಲಿ 34. ಅದನ್ನು ಈ ಥರ ಮಾಡ್ಕೊಳ್ಳೋದ್ರ ಬದಲು ಇಲ್ಲಿ ಯಾವಾಗಲೂ ಈ ಥರ ಮಾಡೋದು ಬೆಟರು. 17 ಎರಡ್ಲಿ 34. ದೇರ್ಫೋರ್ 34 ಈಕ್ವಲ್ಸ್ 17 into 2. ನೆಕ್ಸ್ಟು 85/17 ಎಷ್ಟು? 17 2s 34, 17 3s 51, 17 4s 68, 17 5s 85. ಹೌದಾ? ಸೊ ಮಗ್ಗಿ ಇಂಪಾರ್ಟೆಂಟ್ ಈಗ ಗೊತ್ತಾಯ್ತಾ? ಮಗ್ಗಿ. ಸೊ ಇವಾಗ 85 ಈಕ್ವಲ್ಸ್ ಏನು? 17 into 5. ದೇರ್ಫೋರ್ 34/85 ಈಕ್ವಲ್ಸ್ ಏನಾಯ್ತು ಈಗ? 17 into 2 by 17 into 5. ಸೊ ಏನಾಯ್ತು ಇವಾಗ ನೋಡಿ, ಇಲ್ಲಿ ಇವ್ರನ್ನ ಕಿತ್ತಾಕ್ತಾ ಇರ್ಬೋದು, ಮನೆಗೆ ಕಳಿಸ್ಬೋದು. ಇವ್ರನ್ನ ಕಳಿಸಿದ ಮೇಲೆ ಯಾರು ಉಳಿತಾರೋ, ನ್ಯೂಮರೇಟ್ರಲ್ಲಿ ಯಾರು ಉಳಿದ್ರು? 2 5. 2 5 ಕಾಮನ್ ಫ್ಯಾಕ್ಟರ್ಸ್ ಇದೆಯಾ? ಹಾಂ. ಸೊ ದಿಸ್ ಈಸ್ ದಿ ಲೋಯೆಸ್ಟ್ ಫಾರಮ್ ಆಫ್ ದಿ ಗಿವನ್ ಫ್ರ್ಯಾಕ್ಷನ್. ಓಕೆ, ಸೊ ದಿಸ್ ಈಸ್ ದಿ ಲೋಯೆಸ್ಟ್ ಫಾರಮ್ ಅಂತ ಬಂದಮೇಲೆ ಖುಷಿ ಆಗ್ಬಿಟ್ಟು ಅವ್ರಿಗೆ ಮನೆ ಕಟ್ಕೊಡೋದು, ಉತ್ತರ ಬಂತು ಅಂತ. ಓಕೆ, ಸೊ ಈ ಪ್ರೊಸೀಜರಲ್ಲಿ ಮಾಡ್ತೀರಾ ಲೆಕ್ಕ ನೋಡಿ. ಇವಾಗ 17ರಿಂದ ಮಾಡಾದ್ಮೇಲೆ ಮತ್ತೆ ರಿಮೈಂಡರ್ ಬಂದಿದ್ರೆ ಏನು ಮಾಡ್ತಿದ್ರಿ?
ಅವರನ್ನು ನ್ಯೂ ಡಿವಿಸರ್ ಅಂತ ತೊಗೊಂಡು ಪ್ರೀವಿಯಸ್ ಡಿವಿಸರ್ನ ಡಿವಿಡೆಂಡ್ ಮಾಡಿ ಕಡೆಯಲ್ಲಿ ಎಲ್ಲಿ ತನಕ 0 ಬರೋ ತನಕ ಮಾಡಬೇಕು. 0 ಬರೋ ತನಕ ಮಾಡ್ತಾ ಇದ್ದಾಗ 1ಇಂದ ಮಾತ್ರ ಡಿವೈಡ್ ಆಗುತ್ತೆ ಅಂತ ಬಂದರೆ ಏನಾಯ್ತು ಅಲ್ಲಿಗೆ? 1 ಈಸ್ ದಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದರೆ ಗಿವನ್ ನಂಬರ್ ಈಸ್ ಎ ಪ್ರೈಮ್ ನಂಬರ್ ಅಂತ. ಸೊ ಪ್ರೈಮ್ ನಂಬರ್ ಯಾವುದು ಅಂತ ಗೊತ್ಬಿಟ್ಟಿದ್ರೆ ಅಷ್ಟು ಕೆಲಸ ನಾವು ಮಾಡಬೇಕಾಗಿಲ್ಲ. ಸೊ ಕೇರ್ಫುಲ್ಲಾಗಿರೋದು ಅಷ್ಟೇ. ಮಾಡ್ತೀರಾ ಲೆಕ್ಕ? ಈಗ ಭಾಳ ಸುಸ್ತಾಗಿ ಸೌಂಡೇ ಇಲ್ಲ. ಮಾಡ್ತೀರಾ? ಬೈ ಕ್ವಿಕ್ ಮೆಥಡ್ ಅಂತ ಬರೆಯಲ್ಲ, ಯಾಕೆಂದರೆ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡ್ಡು ಸಣ್ಣ ಲೆಕ್ಕಕ್ಕೆ ಮಾಡ್ಬೋದು. ದೊಡ್ಡ ಲೆಕ್ಕಕ್ಕೆ ಏನಾಗುತ್ತೆ ಹೇಳಿ? ಪ್ರೈಮ್ ಫ್ಯಾಕ್ಟ್ರೈಸೇಷನ್ನೇ ದೊಡ್ಡ ಲೆಕ್ಕ ಆಗ್ಬಿಡುತ್ತೆ. ಅಲ್ಲಿಂದ ಹಾಕಿ HCF ಕಂಡುಹಿಡಿ, ಆಮೇಲೆ ಡಿವೈಡ್ ಮಾಡೋ ಕೆಲಸ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸಿಂಪ್ಲಿಫೈ ದಿ ಫಾಲೋಯಿಂಗ್ ಫ್ರಾಕ್ಷನ್. ಬಟ್ ಇದ್ರಿಗೆ ಏನು ಗೊತ್ತಿರಬೇಕು ಅಂತ ನಿಮಗೆ ನೋಡಿ, ಇಲ್ಲಿ ಯಾವಾಗಲೂ ನೀವು ಯಾವ ಮಗ್ಗಿ ಸರಿಯಾಗಿ ಕಲ್ತಿರಲ್ಲ ಅಂತಂತಂದರೆ 7, 13, 15 ಆಯಿತಾ, 16, 17, 18, 19 ಇಷ್ಟು ಮಗ್ಗಿ ಸರಿಯಾಗಿ ಕಲ್ತಿರಲ್ಲ, ಹೌದಾ? ಅದನ್ನು ದಿನಾ ಓದಿ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ 25 ತನಕ ಕಲ್ತಿದ್ರೆ ಭಾಳ ಸುಲಭ, ಸ್ವಲ್ಪ ಗೊತ್ತಾಯ್ತಾ? ಅವಾಗ ಈ ಲೆಕ್ಕ ಎಲ್ಲ ಫಾಸ್ಟಾಗೆ ಮಾಡ್ಬೇಕು. ಅದನ್ನು ಫಾಸ್ಟಾಗಿ ಮಾಡಿ ನೀವು ಕಲ್ತು ತೋರಿಸಿದ್ರೆ ಆಮೇಲೆ ಯಾವತ್ತೋ ವೇದಿಕ್ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟು ಅದನ್ನು ಸಿಂಪಲಾಗಿ. ಬಟ್ ವೇದಿಕ್ ಮ್ಯಾಥಮೆಟಿಕ್ಸ್ ಉಪಯೋಗಿಸೋಕ್ಕೆ ಈ ಕಾಂಪಿಟೇಷನ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು. ವೇದಿಕ್ ಮ್ಯಾಥಮೆಟಿಕ್ಸಲ್ಲಿ ಕ್ವಿಕ್ಕಾಗಿ ಬರೋದು ಬೇರೆ, ಬಟ್ ಆ ಪ್ರೊಸೀಜರ್ ಉಪಯೋಗಿಸೋಕ್ಕೆ ಏನು ಗೊತ್ತಿರ್ಬೇಕು ಹೇಳಿ? ಈ ನಂಬರ್ ನೋಡಿದ್ರೆ ಬೇಗ ಗುಣಿಸೋದು, ಬೇಗ ಕೂಡೋದು, ಕಳೆಯೋದು ಬರಬೇಕು, ಗೊತ್ತಾಯ್ತಾ? ಸೊ ಈಗ ಸಿಂಪ್ಲಿಫೈ ಬೇಜಾರಾಗ್ತಾ ಇದೆಯಾ? ಏನೂ ಮಾಡೋಕ್ಕಾಗಲ್ಲ. ಬೇಜಾರಾಗ್ತಾ ಇರೋದನ್ನು ಇಲ್ಲ ಬೇಜಾರಾಗ್ತಾ ಇಲ್ಲ ಹೇಳ್ಕೊಂಡು ಸರಿ ಹೋಗ್ಬೇಕೀಗ, ಗೊತ್ತಾಯ್ತಾ? ಓಕೆ, ಸಿಂಪ್ಲೈ ದಿ ಫಾಲೋಯಿಂಗ್ ಫ್ರಾಕ್ಷನ್. ಚಿಕ್ಕ ಹುಡುಗರು ನೋಡಿದ್ರೆ ನನಗೇನೋ ಒಂಥರ ಖುಷಿ. ಹಂಗೆ ಒಂದು ಸತಿ ನಾ ಎಷ್ಟು ವಯಸ್ಸಾಗೋಗ್ಬಿಡ್ತಲ್ಲ ಅನಿಸುತ್ತೆ. ಚಿಕ್ಕವರಾಗಿದ್ದರೆ ನಿಮ್ಮ ಜೊತೆ ಕೂತ್ಕೊಂಡ್ಬಿಟ್ಟು ನಾನು ನೆಮ್ಮದಿಯಾಗಿ ಕಲ್ತ್ಕೊಬೋದಿತ್ತಲ್ವ ಇನ್ನೂ ಸ್ವಲ್ಪ. ಕಾಣಿಸ್ತಾ ಇದೆಯಾ ಎಲ್ಲ ಅಂಕಿ? ಇವರು 108/124, 125/175, 68/85, 114/145. ಸೊ ಕ್ವಿಕ್ ಮೆಥಡಲ್ಲಿ HCF ಕಂಡುಹಿಡಿದು ಏನು ಮಾಡ್ಬೇಕು ಹೇಳಿ? ಅದರ್ ಫ್ಯಾಕ್ಟರ್ಸ್ ಕಂಡುಹಿಡಬೇಕು. ಪ್ರೊಸೀಜರ್ ಏನು ಹೇಳಿ? HCF ಬೈ ಸಕ್ಸೆಸಿವ್ ಡಿವಿಷನ್. ಆ ಕಡೆ ಮೂಲಲ್ಲಿರೋರು ಎಲ್ಲಿ ನಿದ್ದೆ ಮಾಡ್ತಾರೋ ಅಂತ ನಂಗೆ ಅವ್ರ ಮುಖ ಕಾಣಲ್ಲ, ಅವ್ರಿಗೆ ನನ್ನ ಮುಖ ಕಾಣಲ್ಲ. ನೆಮ್ಮದಿ ಏನು ಮಾಡಿಕೊಂಡ್ರು? ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಆ ಕಡೆ ಅಟ್ಲೀಸ್ಟ್ ಕೈ ಎತ್ತಿ. ಮೂಲೆ ಆ ಕಡೆ ಮೂಲೆಯವರೆಲ್ಲ ಕೇಳಿಸ್ತಾ ಇದೆಯಾ ಮಕ್ಕಳ? ನಿದ್ದೆ ಏನು ಬರ್ತಾ ಇಲ್ವಾ? ಅಥವಾ ಬರ್ತಾಯಿದ್ರು ಮಾಡ್ತಾ ಇಲ್ವೋ? ಬಂದರೂ ಮಾಡೋಂಗಿಲ್ಲ ಫ್ರೆಂಡ. ರಾತ್ರಿ ಮೇಡಮ್ ಹೇಳ್ದಾಗ ಊಟ ಆದಮೇಲೆ ಅವ್ರು ಹೇಳಿದ ಕೆಲಸ ಮುಗಿಸ್ಬಿಟ್ಟೆ ಮಲಗಬೇಕು, ಸರಿನಾ? ಸೊ ಫಸ್ಟ್ ಸ್ಟೆಪ್ ಏನು ಹೇಳಿ? HCF ಬೈ ಕ್ವಿಕ್ ಮೆಥಡ್. HCF ಬಂದ ಮೇಲೆ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಅದರ್ ಫ್ಯಾಕ್ಟರ್ ಹೆಂಗೆ ಕಂಡುಹಿಡಿಯೋದು ನೋಡಿ? ಇಲ್ಲೊಂದು ಸತಿ ನೋಡ್ಕೊಂಬಿಡಿ. ಇಲ್ಲಿ ನಾನು ಈ ಫಸ್ಟ್ ಲೆಕ್ಕ ಹೆಂಗೆ ಮಾಡಿದೆ ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ಒಂದು ಸತಿ ಫಸ್ಟ್ ಲೆಕ್ಕ ಹೆಂಗೆ ಮಾಡಿದೆ? ಬಿಗ್ಗರ್ ನಂಬರ್ನ ಸ್ಮಾಲರ್ ನಂಬರಿಂದ ಸಕ್ಸೆಸಿವ್ ಡಿವಿಷನ್ ಅಂದ್ರೇನು? ಫಸ್ಟ್ ಒಂದು ಸತಿ ಮಾಡಿದಾಗ ರಿಮೈಂಡರ್ ಬರುತ್ತೆ, ರಿಮೈಂಡರ್ನ ನ್ಯೂ ಡಿವಿಸರ್ ಅಂತ ಇಟ್ಕೊಳ್ಳೋದು, ಪ್ರೀವಿಯಸ್ ಡಿವಿಸರ್ನ ಡಿವಿಡೆಂಡ್ ಅಂತ ಇಟ್ಕೊಂಡು ಮತ್ತೆ ಮಾಡೋದು. 0 ಬಂತ, ಕೆಲಸ ಮುಗೀತು. ಬರಲಿಲ್ವಾ? ಮತ್ತೆ ಈ ರಿಮೈಂಡರ್ನ ಏನು ನ್ಯೂ ಡಿವಿಸರ್ ಇಟ್ಕೊಳ್ಳೋದು, ಪ್ರೀವಿಯಸ್ ಡಿವಿಸರ್ನ ಡಿವಿಡೆಂಡ್ ಅಂತ ಹಾಕ್ಕೊಳ್ಳೋದು. ಇದೇ ಥರ ಎಲ್ಲಿ ತನಕ ಮಾಡ್ಕೊಂಡು ಹೋಗೋದು? 0 ರಿಮೈಂಡರ್ ಬರೋ ತನಕ ಮಾಡೋದು. ಯಾರು ಡಿವಿಸರ್ 0 ರಿಮೈಂಡರ್ ಕೊಡ್ತಾರೋ ಅವರೇನೇ HCF. ಅದು ಬಂದಮೇಲೆ ಏನು ಮಾಡಬೇಕು? ಪ್ರತಿ ನಂಬರ್ನೂ HCF ಇಂದ ಡಿವೈಡ್ ಮಾಡಬೇಕು. ಇದನ್ನು ಲಾಂಗ್ ಡಿವಿಷನಲ್ಲೇ ಮಾಡಿ. ಯಾಕೆಂತಂದರೆ ಇದು 2 ಅಂಕೆ ಇದ್ದಾಗ ಹಿಂಗೆ ಮಾಡ್ಬೋದು. 3 ಅಂಕೆ ಇದ್ದಾಗ ಏನು ಮಾಡಬೇಕು? ತಲೆ ಮೇಲೆ ಸೂರು ಹಾಕಿ ಪಕ್ಕದಲ್ಲಿ ಗೀಟ್ ಹಾಕ್ಬಿಟ್ಟು ಲಾಂಗ್ ಡಿವಿಷನ್ ಬೆಳಗ್ಗೆ ತೋರಿಸಿದ್ನಲ್ಲ. ಸೊ ಲಾಂಗ್ ಡಿವಿಷನ್ನಿಂದ ಏನು ಕಂಡುಹಿಡಿಬೇಕು? ಅದರ್ ಫ್ಯಾಕ್ಟರು.
ಅದರ್ ಫ್ಯಾಕ್ಟರ್ ಬಂದಮೇಲೆ ಏನು ಮಾಡಬೇಕು? ನಂಬರ್ ಈಸ್ ಈಕ್ವಲ್ ಟು ಹೆಚ್ ಸಿ ಎಫ್ ಇಂಟು ಅದರ್ ಫ್ಯಾಕ್ಟರ್, ಡಿನಾಮಿನೇಟರ್ ಈಸ್ ಈಕ್ವಲ್ ಟು ಹೆಚ್ ಸಿ ಎಫ್ ಇಂಟು ಅದರ್ ಫ್ಯಾಕ್ಟರ್. ಹೆಚ್ ಸಿ ಎಫ್ನ ಕ್ಯಾನ್ಸಲ್ ಮಾಡೋದು. ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? ಲೋಯೆಸ್ಟ್ ಫಾರಮಿಗೆ ಉಳಿಯತ್ತೆ. ಸರಿನಾ? ಏನಪ್ಪ? 3 ಡಿವಿಷನ್ ಇದೆ. 3 ಅಂಕಿ ಬಂದ್ಬಿಡ್ತಾ? 2 ಅಂಕಿ ಹೇಳ್ಕೊಡ್ರಿ ಸರ್, 3 ಅಂಕಿನೇ ಹೇಳ್ಕೊಳ್ಳಿಲ್ಲ ಅಂತಂದರೆ 3 ಅಂಕಿಗೂ ಅದೇ ಆಯಿತು. 3 ಅಂಕಿ ಒಂದು ತೋರಿಸ್ಬೇಕಾ? ಆಯ್ತಣ್ಣ, ಸಂಕಟ ಪಡಬೇಡ ಕಣ ಫ್ರೆಂಡೆ. ಸೊ ಅನದರ್ ಸ್ಯಾಂಪಲ್ 125/175, 125/175. ಸೊ ನೋಡಿ, 175 ಅನ್ನೋದನ್ನು ಏನು ಇಟ್ಕೊಳ್ಳೋದು? ಡಿವಿಡೆಂಡ್. ಈ ಸಕ್ಸಸಿವ್ ಡಿವಿಷನಿಗೆ ಮಾತ್ರ ಈ ಥರ ಬ್ರ್ಯಾಕೆಟ್ ಬರ್ಕೊಂಡೇ ಮಾಡಬೇಕು, ಒಂದಾದ್ಮೇಲೆ ಒಂದು ಬರುತ್ತಲ್ಲ ಅದಕ್ಕೆ. ಸೊ ಸ್ಮಾಲರ್ ನಂಬರ್ನ ಡಿವಿಸರು. ಇಲ್ಲಿ ನೋಡಿ, ಇಲ್ಲಿ ಒಂದೊಂದ್ಲಿ ಒಂದು ಸರಿ ಹೋಗುತ್ತೆ, ಒಂದೆರಡ್ಲಿಂದ್ರೆ 2 ಬಂದ್ಬಿಡುತ್ತೆ, ಹೌದಾ? ಸೊ ಅವಾಗ 125 ಕಳೆದ್ರೆ ಎಷ್ಟು ಬಂತು? 125. ಈಗ ಏನು ಮಾಡಿದೆ ನೋಡಿ, ಇಲ್ಲಿ ರಿಮೈಂಡರ್. ಇಲ್ಲಿ ಕೇಳಿಸ್ಕೊಳ್ಳಿ ಎಲ್ಲರೂ, ನನಗೆ ಮಾಡೋಕ್ಕೆ ಕೇಳಿದ್ಮೇಲೆ ನೀವು ಗೊಣಗಬಾರ್ದು. ರಿಮೈಂಡರ್ ಆಸ್ ಏನು? ನ್ಯೂ ಡಿವಿಸರ್. ಇದೇನಿದು? ಯಾರು? ಇವರು ಪ್ರೀವಿಯಸ್ ಡಿವಿಸರ್. ಇವರೇನಿವರು? ಪ್ರೀವಿಯಸ್ ಡಿವಿಸರ್. ಈಗ ಎಷ್ಟು ಸತಿ ಹೋಗುತ್ತೆ ನೋಡಿ? 52ಲಿ 100, 53ಲಿ 53 ಎಷ್ಟಾಗುತ್ತೆ? 150 ಆಗೋಗ್ಬಿಡುತ್ತೆ. ಸೊ ಎಷ್ಟು ಸತಿ ಮಾಡಬೇಕು? ಎಷ್ಟು ಬಂತು? ಸೊ ಇವ್ರನ್ನ ಡಿವಿಸರ್ ಮಾಡಿಕೊಂಡು ಪ್ರೀವಿಯಸ್ನವ್ರನ್ನ ಹಾಕ್ಕೊಳ್ಳೋದು. ಸೊ ಇವ್ರು ಎಷ್ಟಾಯಿತು? ಸೊ ಆದ್ದರಿಂದ ಹೆಚ್ ಸಿ ಎಫ್ ಎಷ್ಟು? ಹಾಂ. ಸೊ ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು, ಆಮೇಲೆ ಏನು ಮಾಡೋದು ನಾವು? ಆಮೇಲೆ ಏನು ಮಾಡೋದು? ನೆಕ್ಸ್ಟು ಅದರ್ ಫ್ಯಾಕ್ಟರ್ಸ್. ಯಾರು? ಅದರ್ ಫ್ಯಾಕ್ಟರ್ಸ್. ಯಾರ್ಯಾರಿಗೆ? ನ್ಯೂಮರೇಟರ್ಗೆ. ಫಸ್ಟು ನ್ಯೂಮರೇಟರ್ ಎಷ್ಟು ಕೊಟ್ಟಿದ್ದಾರೆ? 125 ಡಿವೈಡೆಡ್ ಬೈ 25 ಅಂತ ಹಾಕ್ಕೊಳ್ಳಿ. ಡಿವೈಡೆಡ್ ಬೈ 25 ಎಷ್ಟು ನೋಡಿ? ಅದು 25ಇಂದ ಡಿವೈಡ್ ಮಾಡಿದ್ರೆ 25 4ಲಿ 100, 25 5ಲಿ 25 ಇಂಟು 5 ಈಸ್. ಸೊ 25 ತನಕ ಬರೋದು ಭಾಳ ಯೂಸ್ಫುಲ್. ಓಕೆ, ಇಲ್ಲದ್ರೆ ಲಾಂಗ್ ಡಿವಿಷನ್ ಮಾಡಿ ಮಾಡಬೇಕಾಗತ್ತೆ. ಸಿಂಗಲ್ ಡಿಜಿಟ್ ಇದ್ಬಿಟ್ರೆ ನಿಮಗೆ ಕೋಶಂಟು ಲಾಂಗ್ ಡಿವಿಷನಲ್ಲಿ ಆಗೋದಿಲ್ಲ, ಮಗ್ಗಿಲ್ಲೇ ಬರಬೇಕು. ಯಾತ್ರಲ್ಲಿ ಬರ್ಬೇಕು ಹೇಳಿ? ಓಕೆ, ಅದಕ್ಕೆ ಟ್ರಯಲ್ ಮಾಡೋದು. 25 3ಲಿ, 25 4ಲಿ, 25 5ಲಿ ಅಂತ ಒಂದ್ಸತಿ ಕುಣಿಸ್ಕೊಂಡು ನೋಡೋದು. 5 5 25 10 ನೋಡು, ಕರೆಕ್ಟ್ ಅಂತ ಗೊತ್ತಾಯ್ತಾ? ಮಗ್ಗಿ ಬಂದರೆ ಇಷ್ಟು ಕೆಲಸ ಬೇಡ. ಸೊ 25ಲಿ 125 ಅಂತಂದರೆ ಏನು ಬರ್ಕೊಳ್ತೀರಾ? Therefore 125 equals HCF into other factor. HCF into other factor. ಹಾಗೆ ಡಿನಾಮಿನೇಟರ್ ಎಷ್ಟಿದೆ? ಡಿನಾಮಿನೇಟರ್ ಎಷ್ಟಿದೆ? 175. ಈಗ ನೋಡಿ ಇಲ್ಲಿ 6 5ಲಿಂದ್ರೆ 30 ಬರುತ್ತೆ. 7ಲಿ 25, 7ಲಿ ನೋಡಿ ಅಲ್ಲಿ 7 5ಲಿ 35, 14 3 17. ಗೊತ್ತಾಯ್ತಾ? ಸೊ ಅಲ್ಲಿಗೆ ಏನಾಗುತ್ತೆ ಹೇಳಿ? 25 7s are 175. Therefore 175 is equal to ಏನು ಹೇಳಿ? HCF into 7. Therefore 125 divided by 175 equals ಏನು ಬರ್ಕೋತೀರಾ? 25 into 5 divided by 25 into 25 25 5 by ಗೊತ್ತಾಯ್ತಾ ಗುರು? ಇನ್ನು 3 ಟ್ರೈ ಮಾಡ್ತೀರಾ ಹಿಂಗೇನೇ? ಹಾಂ, ಪ್ರಾಬ್ಲಮ್ ಕಾಣಿಸ್ಲಿಲ್ಲ ಫ್ರೆಂಡೇ, ನೋಡ್ಕೊಳ್ಳೋ ಈಗ.
ಮಾಡ್ತೀರಾ? ಇದು ಮಾಡಿ ಇನ್ನೂ ಈಗ 4 ಅಂಕಿ ಬೇರೆ ಹಾಕಬೇಕಲ್ಲ ನಾನು. ನೀವು HCF ಮಾಡಾದ್ಮೇಲೆ ಸಿಂಪ್ಲೆಕ್ಸ್ ಫಾರ್ಮೇ ಬರುತ್ತೆ. HCF ಮಾಡಿದ್ಮೇಲೆ ಇನ್ನು ಬೇರೆ ಸಿಂಪಲ್ ಫಾರ್ಮ್ ಇರೋಕ್ಕೆ ಸಾಧ್ಯ ಇಲ್ಲ. HCF ಅಂದಾದಮೇಲೆ ಇನ್ನು ಬೇರೆ ಫ್ಯಾಕ್ಟರ್ಸ್ ಕಾಮನ್ ಫ್ಯಾಕ್ಟರ್ಸ್ ಇರೋಕ್ಕೆ ಸಾಧ್ಯನೇ ಇಲ್ಲ, ಹೌದಾ? HCF ಅಂದ್ರೇನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಅಲ್ವಾ ಗುರು? ಹಾಂ, HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ದೇರ್ ಫಾರ್ ದಿ ಅದರ್ ಫ್ಯಾಕ್ಟರ್ಸ್ ವಿಲ್ ನಾಟ್ ಬಿ ಕಾಮನ್. ಅದರ್ ಫ್ಯಾಕ್ಟರ್ ವಿಲ್ ನಾಟ್ ಬಿ ಕಾಮನ್. ಸೊ HCF ಕರೆಕ್ಟಾಗಿ ಕಂಡುಹಿಡ್ಕೋಬೇಕು. ಏನಪ್ಪ ಅಣ್ಣ? ಏನಂತೆ? ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಬೇಕಾ? ಈಗ ಕಾಣಿಸುತ್ತೇನಾ? ಒಂದು ಕೆಲಸ ಮಾಡ್ತೀನಿ, ಓದ್ಬಿಡ್ತೀನಿ ನೋಡಿ. ಇಲ್ಲಿ ಎಲ್ಲರೂ ಬರ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್ 108 ಡಿವೈಡೆಡ್ ಬೈ 124 ಆಯಿತಾ? ಸೆಕೆಂಡ್ ಪ್ರಾಬ್ಲಮ್ಮು ಮಾಡೇ ಬಿಟ್ಟಿದ್ದೀನಿ, ತಲೆ ಕೆಡಿಸ್ಕೊಬೇಡ. ಥರ್ಡ್ ಪ್ರಾಬ್ಲಮ್ 68/85, 68/85. ಫೋರ್ತ್ ಪ್ರಾಬ್ಲಮ್ಮು 114/145. ನೋಡಿ, ಥರ್ಡ್ ಪ್ರಾಬ್ಲಮ್ಗೆಲ್ಲ 17 ಮಗ್ಗಿ ಗೊತ್ತಿದ್ದರೆ 17 4ಲಿ 17 5ಲಿ, ಹೌದಾ? ಮಗ್ಗಿ ಗೊತ್ತಿದ್ದರೆ 2 ನಂಬರ್ ಇದ್ದಾಗ ಫಾಸ್ಟು 17. ಬಟ್ 17ನೇ ಹೆಂಗೆ ಅಂತ 4ರಿಂದ ಮಾಡಿಬಿಟ್ಟಿದ್ರೆ ಈ ಥರ ಆಗೋಗ್ಬಿಡುತ್ತೆ. 17 ಅನ್ನೋದು ಹೆಂಗೆ ಗೊತ್ತಾಗಬೇಕು? ಅದಕ್ಕೋಸ್ಕರ HCF ಮಾಡೋದು ಇಂಪಾರ್ಟೆಂಟು. ಮಗ್ಗಿ ಚೆನ್ನಾಗಿ ಗೊತ್ತಿದ್ದರೆ ಈ ಥರ 2 ಅಂಕೆ ಇದ್ದಾಗ 68, 85 ಎರಡು ಒಂದೇ ಮಗ್ಗಿ ಅಂತ ಗೊತ್ತಾಗುತ್ತೆ. ಎರಡು ಒಂದೇ ಮಗ್ಗಿಗೆ ಬಂದರೆ ಅದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಬಂತಾ? ಎಷ್ಟು? ಯಾವುದಕ್ಕೆ? ಫೋರ್ತ್ ಒನ್ಗೆ HCF 1 ಬಂದ್ಬಿಡ್ತಲ್ಲ. ಅವಾಗ ಏನು ಅಂದರೆ ಕೊಟ್ಟಿರೋ ನಂಬರೇನೆ ಲೋಯೆಸ್ಟ್ ಫಾರಮ್ ಅಂತ. ದಿ ಗಿವನ್ ಫ್ರ್ಯಾಕ್ಷನ್ ಇಟ್ ಸೆಲ್ಫ್ ಈಸ್ ದಿ ಲೋಯೆಸ್ಟ್ ಫಾರಮ್. ಓಕೆ, ದೇ ಆರ್ ಕಾಲ್ಡ್ ರಿಲೇಟಿವ್ ಪ್ರೈಮ್ಸ್ ಅಂತ ಕರೀತಾರೆ, ಅಥವಾ ಕೋ ಪ್ರೈಮ್ಸ್ ಅಂತ ಕರೀತಾರೆ. So, the lowest form of fraction is when numerator and denominator are co-primes anta. Okay, co-primes anta. ನೋಡೋಣ, ಸರಿನಾ? 5929 ಈ ನಂಬರ್ ಪ್ರೈಮ್ ಫ್ಯಾಕ್ಟರೈಸ್ ಮಾಡ್ತಾ ಕೂತ್ರೆ ಎಷ್ಟೊತ್ತಾಗತ್ತೆ? ದೊಡ್ಡ ಕೆಲಸ, ಹೌದಾ? ಸೊ ಅವ್ರಿಗೆ ಅದನ್ನು ಹಂಗೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ ಏನು ಕಂಡುಹಿಡಬೇಕು? HCF ಆಫ್ ಯಾರ್ಯಾರದು? ಆ್ಯಂಡ್ ನಾ ಶುರು ಮಾಡಿದ ತಕ್ಷಣ ಅಲ್ಲಿ ಯಾರೋ ಹುಡುಗಿಗೆ ಸಂಕಟ ಗೊಣ ಮಾಡಬಾರ್ದು, ಕೇಳಿಸ್ಕೊತಾ ಇರಬೇಕು. ಇಲ್ಲದೆ ನನಗೆ ಹುಷಾಗ್ಬಿಡುತ್ತೆ. ಸೊ ಏನು ಮಾಡೋದು ಹೇಳಿ? ದೊಡ್ಡ ಸಂಖ್ಯೆನ ಬರ್ಕೊಳ್ಳೋದು. ಅಣ್ಣ ನೀವು ಒಳಗಡೆ ಹಿಂಗಿರಿ ಅನ್ನೋದು. ಎಡಗಡೆಗೆ ಇವರಿಂದ ಶುರು ಮಾಡಬೇಕು. ಭಾಗ್ಸಕ್ಕೆ ಶುರು ಮಾಡಬೇಕು ಅಂದರೆ ಏನೇಳಿ ಇನ್ನು ಸಿಕ್ಕಾಪಟ್ಟ ಸ್ಥಿತಿ ಮಾಡಬೇಕು ಅಂತ. ಸೊ ಈಗ ನೋಡಿ, 7ನ್ನ 5ನ್ನ ಕಂಪೇರ್ ಮಾಡಿದ್ರೆ 1 ಸತಿ ಹೋಗುತ್ತೆ, ಹೌದಾ? ಯಾಕೆ 1 ಸತಿ ಅಂದ್ಕೊಂಡೆ ಹೇಳಿ? ಇವರು 4 ಡಿಜಿಟ್ಟು, ಇವ್ರೂ 4 ಡಿಜಿಟ್ಟು. 5 ಡಿಜಿಟ್ ಆಗಿದ್ದಿದ್ರೆ 1 ಸತಿ 2 ಡಿಜಿಟಿಂದ ನೋಡ್ಕೋತಿದ್ದೆ, ಸರಿನಾ? ಲಾಂಗ್ ಡಿವಿಷನ್ ಅಲ್ಲೇ ಗೊತ್ತಾಗಿದ್ದಲ್ಲ ನಿಮ್ಗೆ. ಸೊ ಈಗ 5929 ಕಳೆದ್ರೆ ಯಾರು ಬರ್ತಾರೆ? 17ರಲ್ಲಿ 9 ಹೋದರೆ 17 - 9, 9 - 2, 9 - 9, 6 - 5. ಯಾರಾದ್ರೂ ಈಗ 1078 ನೋಡಿದ್ರಾ? ಇವ್ರೇನು ಹೇಳಿ ಇವಾಗ? ನ್ಯೂ ಡಿವಿಸರ್. ಯಾರ್ಯವರು?
ನ್ಯೂ ಡಿವಿಡೆಂಡ್ ಯಾರು? ಪ್ರೀವಿಯಸ್ ಡಿವಿಷನ್. ಇವ್ರು ಯಾರು? ಇವರು ಡಿವಿಷನ್. ನೋಡಿದ್ರೆ 4 ಅಂಕಿ ಆಗಲಿ 5 ಅಂಕಿ ಆಗಲಿ ಪ್ರೊಸೀಜರ್ ಅದೇನೇನೆ. ಬಟ್ ಏನು ಗೊತ್ತಿರಬೇಕು? ಲಾಂಗ್ ಡಿವಿಷನ್ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಈಗ ನೋಡಿಲಿ, ಇವರು 4 ಅಂಕಿ, ಇವರು 4 ಅಂಕೆ. ಸೊ ಅವಾಗೇನು ಯೂನಿಟ್ ಡಿಜಿಟ್ ನೋಡಿದ್ರೆ 1 5 5. ಸೊ 5ರಿಂದ ಮಾಡ್ಬೋದಾ? 5ರಿಂದ ಮಾಡ್ಬೋದಾ? 5 ಟೈಮ್ಸ್ ಆಫ್ ದಿಸ್ ನೋಡಿ ಎಷ್ಟಾಗುತ್ತೆ ಅಂತ. 5 8 40, 35 4 39, 5 1 5. ಸರಿನಾ? ಗೊತ್ತಾಯ್ತಾ? ಟ್ರಯಲ್ ಕೋಶೆಂಟ್ ಹೆಂಗೆ ಕಂಡಿಡ್ಕೊಂಡೆ ಹೇಳಿ ನಾನು. ಇಲ್ಲಿ 5 ಇದ್ದರು, ಇಲ್ಲಿ 1 ಇದ್ದರು. 4 ಡಿಜಿಟ್ಸ್ ಮಾತ್ರ ಇದ್ದಿದ್ದರಿಂದ ಬರೀ ಯೂನಿಟ್ ಡಿಜಿಟ್ಸಿಂದನೇ ನಾನು ಡಿವೈಡ್ ಮಾಡಿಕೊಂಡು ಟ್ರಯಲ್ ಕೋಶೆಂಟ್ನ ನೋಡ್ಕೊಂಡಿದ್ದೆ. ಗುಣಿಸ್ಬಿಟ್ಟು ನೋಡಿದ್ವಿ ಎಷ್ಟು ಬಂತು ನೋಡಿ. ಈಗ 9, 12 - 9 ಎಷ್ಟು? 12 - 9 3, 8 - 3 539 × 1078. ನೋಡಿ, ಈ ಥರ ಬಂದಾಗ ಒಂದು ಐಡಿಯಾ ಟ್ರಿಕ್ ಹೇಳ್ಕೊಡ್ತೀನಿ. 3 ಅಂಕಿ ಬಂತಲ್ಲ ಇಲ್ಲಿ ನೋಡಿ, ಇಲ್ಲಿ 5 2 10 ಅಂತಿದೆ. ಹಾಗೆ 9 2 18, ಲಾಸ್ಟ್ ಡಿಜಿಟಿಗೆ 8 ಬರುತ್ತೆ. ಸೊ ಇದು 2ರಿಂದ ಆಗ್ಬೋದು ಅಂತ ಐಡಿಯಾ ಮಾಡ್ಕೊಳ್ಬೇಕು. 2 ಟೈಮ್ಸ್ ಅಂತ ನೋಡಿ. 2 9 18, 2 3 6 1 7, 2 5 10 ಹೋದ್ರು. ಸೊ ಯಾರು ನೋಡಿ HCF ನೋಡೋರ? ಪ್ರೈಮ್ ಫ್ಯಾಕ್ಟರ್ ಮಾಡಿದಿದ್ರೆ ಇವನು ಬರ್ತಿದ್ನಾ? ಮಲಗೋಗ್ಬಿಡ್ತಿದ್ವಿ. ಹೌದಾ? ಸೊ ದಿಸ್ ಫೆಲೋ ಈಸ್ ವಾಟ್? ಸೊ ಈಗ 539 HCF ಬಂದಮೇಲೆ ಏನು ಮಾಡ್ಬೇಕು ಇವಾಗ? ಐ ಹ್ಯಾವ್ ಟು ಫೈಂಡ್ ಅದರ್ ಫ್ಯಾಕ್ಟರ್ಸ್. ಓಕೆ, ಸೊ HCF, therefore HCF equals 539. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಸೆಕೆಂಡ್ ಸ್ಟೆಪ್ಪು ಅದರ್ ಫ್ಯಾಕ್ಟರ್ಸ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಮತ್ತೆ ಕೆಲಸ ಏನು? ಡಿವಿಷನ್ನು. ಯಾಕೆ ಡಿವಿಷನ್ ಬೆಳಗಿಂದ ಮಾಡಿಸಿದ್ದೇಳೆ? ಆ ಕೆಲಸ ಮಾಡಿದ್ರೆ ಮುಂದಿನ ಕೆಲಸ ಶುರು, ಮುಂದಿನ ಲೆಕ್ಕಕ್ಕೆ ಹೋಗೋಕ್ಕಾಗೋದು. ಅದರ್ ಫ್ಯಾಕ್ಟರ್ಸ್. ಸೊ ಅದರಲ್ಲಿ ಫಸ್ಟು ನ್ಯೂಮರೇಟರ್ದು ಅದರ್ ಫ್ಯಾಕ್ಟರು. ಸೊ ನ್ಯೂಮರೇಟರ್ ಎಷ್ಟು ಕೊಟ್ಟಿದ್ದಾರೆ? 5929. ಇವ್ರನ್ನ ಇಲ್ಲಿ ಬರ್ಕೊಳ್ಳೋದು 5929 ಅಂತ. ಈ ಕಡೆಗೆ ಈ ನಂಬರ್ ಬರ್ಕೊಳ್ಳೋದು HCF. ಯಾರು ಇವರು? 539. ಈಗ ನೋಡಿ, ಡಿವಿಡೆಂಡ್ 4 ಡಿಜಿಟ್ಟು, ಇವರು 3 ಡಿಜಿಟ್. ಸೊ ಇವಾಗ ನೋಡಿ ಇಲ್ಲಿ, ಸೊ ಟ್ರಯಲ್ ಕೋಶೆಂಟು 5 / 5 ಅಂದರೆ ಎಷ್ಟು ಬಂತು? ಸೊ 1ಇಂದ ಗುಣಿಸಿದ್ರೆ ಎಷ್ಟು ಬರುತ್ತೆ? ಸೊ ಈಗ ಕಳೆದ್ರೆ ಎಷ್ಟು? 12 - 9 3, 8 - 3 539. ನೋಡಿದ್ರಾ? ಸೊ ಈಗ 539 ಬಂದಮೇಲೆ ಏನಾಯ್ತು? ಹೋದ್ರು. ನೋಡಿದ್ರಾ? ಡಿವಿಷನ್ ಆದರು. ಅದರ್ ಫ್ಯಾಕ್ಟರ್ ಯಾರು? ದೇರ್ಫೋರ್ ಏನಂತ ಬರ್ಕೊಳ್ಳೋದು? 5929 ಈಕ್ವಲ್ಸ್ 539 ಇಂಟು. ನೋಡಿದ್ರಾ? ಸೊ ಎಲ್ಲ ಸತಿ ಪ್ರೈಮ್ ಫ್ಯಾಕ್ಟರ್ಸ್ ಆಗೋದಿಲ್ಲ. ಕ್ಲೀನಾಗಿ ಬಂದ್ಬಿಟ್ರು. ದೊಡ್ಡ ಅಂಕೆ HCF ಅಂತ ಬಂದ್ಬಿಟ್ಟು, ಸಣ್ಣ ಅಂಕೆ ಇನ್ನೊಂದು ಅದರ್ ಫ್ಯಾಕ್ಟರ್ ಬಂದರೆ ಸುಖ. ಈಗ ಡಿನಾಮಿನೇಟರ್ ಮಾಡಬೇಕಲ್ಲಪ್ಪ. ಈಗ ಏನು ತೊಂದರೆ ಇಲ್ಲ, ಅದೇ ಪ್ರೊಸೀಜರು. ಏನು ಪ್ರೊಸೀಜರು? ಬರ್ಕೊಳ್ಳೋದು. ಏನಂತ ಬರ್ಕೊಳ್ಳೋದು? ಇಲ್ಲಿ ಯಾವ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಬೇಕಲ್ಲ, ಅದಕ್ಕೆ ಡಿನಾಮಿನೇಟರ್ ಅಂತ ಬರ್ಕೊಳ್ಳೋದು. ಅವ್ರು ಎಷ್ಟು ಅಂತ ಡಿನಾಮಿನೇಟರ್ ಬರ್ಕೊಂಡ್ರೆ ಅವ್ರನ್ನೇ ಹುಡುಕ್ತೀವಿ. ಯಾರವರು? 7007. 7007. ಇವ್ರಿಗೊಂದು ಮನೆ ಕಟ್ಕೊಡ್ಬೇಕು. ಪಕ್ಕದಲ್ಲಿ ಒಂದು ಗೋಡೆ, ತಲೆ ಮೇಲೆ ಒಂದು ಸೂರು ಬರೆದ್ಬಿಟ್ಟು 500. ಸೊ 1 ಟೈಮ್ ಮಾಡಿದ್ರೆ 539 ಕಳೆಯೋದು. ಇವೆಲ್ಲ ಕ್ವಿಕ್ಕಾಗಿರುತ್ತೆ, ಈಸಿ ಇರುತ್ತೆ. ಗೊತ್ತಾಯ್ತಾ?
ಎಷ್ಟು ಬರುತ್ತೆ ನೋಡಿ? 10 ಮೈನಸ್ 9, 9 ಮೈನಸ್ 3, ಆಮೇಲೆ 6 ಮೈನಸ್ 5, ಆಮೇಲೆ ನೋಡಿ ಇಲ್ಲಿ ಫಸ್ಟ್ 5. ಈಗ 5ರಿಂದ 16 ಅಂದರೆ 5 3 ಅಂತ ಕಾಣಿಸ್ತು, ಹೌದಾ? 3 9 ಅನ್ನೋದು 27 ಬರುತ್ತೆ. ಸೊ 3 ಅನ್ನೋದು ಯೂನಿಟ್ ಡಿಜಿಟು ಕೊಡ್ತಾ ಇದೆ. ಸೊ 3ಇಂದ ಮಾಡ್ಬೋದು ತಾನೆ? ಸರಿ, 3ಇಂದ ಮಾಡ್ತೀವಿ ನೋಡಿ. 3 9 27, 3 9 2 11, 15 1 ಹೌದಾ? ನೋಡಿದ್ರಾ? ಕೋಶೆಂಟ್ ಬಂತು. Therefore 7007 ಈಸ್ ಈಕ್ವಲ್ ಟು 539 ಇಂಟು 13. ಊಟದಲ್ಲಿ ಚೆನ್ನಾಗಿದ್ದರೆ ಒಂದು ಸತಿ ಎಲ್ಲ ಡ್ಯಾನ್ಸ್ ಮಾಡ್ತಿರಲ್ಲ, ಹಾಗೆ ಕರೆಕ್ಟ್ ಉತ್ತರ ಬಂದರೆ ಒಂದು ಸತಿ ನಿಧಾನಾಗಿ ಹೇಳ್ಕೊಳ್ಳೋದು ಹಿಂಗೆ, ಹೌದಾ? ಓಕೆ. Therefore ಏನು therefore ಅಂದಮೇಲೆ ಏನು ಮಾಡೋದು? ನಿಮ್ಗೆ ಕೊಟ್ಟಿರೋ ಫ್ರ್ಯಾಕ್ಷನ್ಸ್ ಸ್ವಾಮಿ ಹಿಂಗಿತ್ತು, 5929 ಬೈ 7007 ಅಂತ ಏನೋ ಸಿಕ್ಕಾಪಟ್ಟೆ ಕೊಟ್ಟಿದ್ರಲ್ಲ, ಅವ್ರು ಇಷ್ಟೇ. ಎಷ್ಟು? 539 ಇಂಟು 11, ಕೆಳಗಡೆಗೆ 539 ಇಂಟು 13. ಇಷ್ಟು ದೊಡ್ಡಗೆ ಅವ್ರು ಎಷ್ಟು ದೊಡ್ಡಗಿರಲಿ, ಕೆಳಗೆ ಮೇಲೆ ಅವರೇ ಇದ್ದರೆ ಸತ್ತೋಗ್ತಾರೆ. ಯಾರು? 11 ಬೈ ನೋಡಿದ್ರಾ? ದೊಡ್ಡ ಸಂಖ್ಯೆ ಇಷ್ಟು ಸಣ್ಣಗೆ ಹಿಡಿದ್ಬಿಟ್ರೆ ಸುಖ, ಹೌದಾ? ಸೊ ಎನಿವೇ, ಸೊ ನೌ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ರೆಡ್ಯೂಸ್ ಎ ಗಿವನ್ ಫ್ರ್ಯಾಕ್ಷನ್, ಬಿಗ್ ಫ್ರ್ಯಾಕ್ಷನ್ ಟು ಎ ಸ್ಮಾಲರ್ ಫ್ರ್ಯಾಕ್ಷನ್.